ಹಾಯ್ ಎವ್ರಿವಾನ್ ಅಂಡ್ ವೆಲ್ಕಮ್ ಟು ಡೇ 17 ಕ್ಲಾಸ್. ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ನಾನು ಇಂಗ್ಲಿಷ್ ಮಾತಾಡುವಾಗ ಗೋಯಿಂಗ್ ಟು ಮತ್ತು ಅಬೌಟ್ ಟು ಅನ್ನೋದನ್ನ ಯಾವ ರೀತಿ ಸರಿಯಾಗಿ ಬಳಸಬೇಕು ಅದನ್ನ ಕಲಿಸ್ತಾ ಹೋಗ್ತೀನಿ. ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದ್ರೆ ಒಂದ್ಸಲ ಎಸ್ ಅಥವಾ ಕ್ಲಿಯರ್ ಅಂತ ಟೈಪ್ ಮಾಡಿ ಚಾಟ್ ನಲ್ಲಿ. ಇದು ನಮ್ಮ 30 ಡೇ ಫ್ರೀ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಯೂಟ್ಯೂಬ್ ನಲ್ಲಿ ನಡೀತಾ ಇದೆ. ಸೊ ಈ ಗೋಯಿಂಗ್ ಟು ಮತ್ತು ಅಬೌಟ್ ಟು ಅನ್ನೋದು ತುಂಬಾ ಜನ ಇಂಗ್ಲಿಷ್ ಮಾತಾಡುವಾಗ ಬಳಸ್ತಾರೆ, ಇಂಗ್ಲಿಷ್ ಬರೆಯುವಾಗ್ಲೂ ಕೂಡ ನಿಮಗೆ ಇದು ನೋಡ್ಲಿಕ್ಕೆ ಸಿಗುತ್ತೆ. ಇದನ್ನ ಯಾವ ರೀತಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂಡ್ ಸರಿಯಾಗಿ ನೀವು ಮಾತಾಡುವಾಗ ಯಾವ ರೀತಿ ಬಳಸಬೇಕು ಅದನ್ನ ನಾನ್ ನಿಮ್ಗೆ ಇವತ್ತು ಕಲಿಸ್ತಾ ಹೋಗ್ತೀನಿ. ಯಾಕೆ ಅಂದ್ರೆ ನೀವು ಏನ್ ಅರ್ಥ ಕೊಡುತ್ತೆ ಅದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಸಮಸ್ಯೆ ಏನಾಗುತ್ತೆ ನೋಡಿ. ನಾಳೆ ಆಫೀಸ್ ಅಲ್ಲಿ ನೀವು ಯಾರ್ದೋ ಜೊತೆ ಮಾತಾಡ್ತಾ ಇದ್ರಿ, ಸೊ ನಿಮ್ಮ ಮುಂದಿನ ವ್ಯಕ್ತಿ ಗೋಯಿಂಗ್ ಟು ಅಬೌಟ್ ಟು ಅನ್ನೋದನ್ನ ಮಾತಾಡುವಾಗ ಬಳಸ್ತಾ ಅದು ನಿಮ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ತಪ್ಪಾಗಿ ರಿಪ್ಲೈ ಕೊಡಬಹುದು. ಅವಾಗ ನಿಮ್ಗೆ ಇಂಗ್ಲಿಷ್ ಬರೋದಿಲ್ಲ, ನಿಮ್ಮಲ್ಲಿ ಆ ಸ್ಕಿಲ್ ಇಲ್ಲ ಅನ್ನುವಂತಹ ಜಡ್ಜ್ಮೆಂಟ್, ಒಂದು ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಇನ್ ದ ಮೈಂಡ್ಸ್ ಆಫ್ ದಿ ಅದರ್ ಪರ್ಸನ್, ರೈಟ್? ಸೊ ಬನ್ನಿ ಇವತ್ತು ಕ್ಲಿಯರ್ ಆಗಿ ನಾವು ಗೋಯಿಂಗ್ ಟು ಅಬೌಟ್ ಟು ನ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ವಿತ್ ಎಕ್ಸಾಂಪಲ್ಸ್ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಬೇಗ ಬೇಗ ಒಂದ್ಸಲ ಕ್ಲಾಸ್ ಅನ್ನ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ಒಂದ್ಸಲ ಶೇರ್ ಮಾಡಿ. ಇನ್ನ ಈ ಒಂದು ಕ್ಲಾಸ್ ನ ಫ್ರೀ ನೋಟ್ಸ್ ಗಾಗಿ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗಿ ಇಂಗ್ಲಿಷ್ ವಿತ್ ಹುಸೇನ್ ಅಂತ ಹೇಳಿ ಸ್ಕ್ಯಾನ್ ಮಾಡಿ ಜಾಯ್ನ್ ಆಗಬಹುದು. ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಡೈರೆಕ್ಟ್ಲಿ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿಂದ ಕೂಡ ನೀವು ಜಾಯ್ನ್ ಆಗಬಹುದು. ಸೊ ಬನ್ನಿ ಹಾಗಾದ್ರೆ ಅರ್ಥ ಮಾಡ್ಕೋಣ ಗೋಯಿಂಗ್ ಟು ಮತ್ತು ಅಬೌಟ್ ಟು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ. ಗೋಯಿಂಗ್ ಟು ಮತ್ತು ಅಬೌಟ್ ಟು ಅನ್ನ ಎಲ್ಲಿ ಬಳಸ್ತೀವಿ, ಹೇಗ್ ಬಳಸ್ತೀವಿ, ಏನ್ ಅರ್ಥ ಕೊಡುತ್ತೆ, ವಾಕ್ಯ ಯಾವ ರೀತಿ ಮಾಡ್ಬೇಕು, ಗೋಯಿಂಗ್ ಟು ಅಬೌಟ್ ಟು ನಾವಿಲ್ಲಿ ಡಿವೈಡ್ ಮಾಡ್ಕೊಂಡು ಡಿಫರೆನ್ಸ್ ಅನ್ನ ನೋಡ್ತಾ ಹೋಗೋಣ. ಎಸ್, ಸೊ ಫಸ್ಟ್ ನೋಡಿ ಗೋಯಿಂಗ್ ಟು ಅನ್ನ ನಾವು ಎಲ್ಲಿ ಬಳಸ್ತೀವಿ. ಸೊ ಗೋಯಿಂಗ್ ಟು ಅನ್ನ ಏನೋ ನಾವು ಒಂದು ಪ್ಲಾನ್ ಮಾಡಿದೀವಿ ಅದರ ಬಗ್ಗೆ ಮಾತಾಡುವಾಗ, ಫಾರ್ ಎಕ್ಸಾಂಪಲ್ ನಾಳೆ ನಾವು ಕ್ರಿಕೆಟ್ ಆಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಸೊ ಅಲ್ಲಿ ನಾವು ಹೇಳ್ಬಹುದು ನಾಳೆ ನಾವು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದೀವಿ, ವಿ ಆರ್ ಗೋಯಿಂಗ್ ಟು ಪ್ಲೇ ಕ್ರಿಕೆಟ್. ಅಂಡ್ ಇಲ್ಲಿ ಗೋಯಿಂಗ್ ಟು ಅನ್ನ ಬಳಸಿದಾಗ, ಗೋಯಿಂಗ್ ಟು ಬಳಸಿ ಯಾವುದೋ ಒಂದು ಆಕ್ಷನ್ ಅನ್ನ ಹೇಳುವಾಗ, ಸೊ ಆ ಆಕ್ಷನ್ ನಡಿಲಿಕ್ಕೆ ಅದು ಸ್ವಲ್ಪ ಸಮಯ ಆದ್ರೂ ತಗೋಬಹುದು ಅಥವಾ ಸ್ವಲ್ಪ ಬಹಳ ಸಮಯ ಆದ್ರೂ ಕೂಡ ತಗೋಬಹುದು. ಅಂದ್ರೆ ಗೋಯಿಂಗ್ ಟು ಬಳಸಿ ಏನೋ ಒಂದು ಹೇಳಿದೀರಾ ಅಂದ್ರೆ ಆ ಒಂದು ಆಕ್ಷನ್ ಕೆಲಸ ಕಡಿಮೆ ಸಮಯದಲ್ಲಿ ಕೂಡ ನಡಿಬಹುದು, ಅಂದ್ರೆ ಮೇ ಬಿ 5-10 ನಿಮಿಷದಲ್ಲಿ ಕೂಡ ನಡಿಬಹುದು ಅಥವಾ ಹೆಚ್ಚು ಸಮಯ ಕೂಡ ತಗೋಬಹುದು. ಫಾರ್ ಎಕ್ಸಾಂಪಲ್ ನಾನು ಕ್ರಿಕೆಟ್ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟೆ, ನಾಳೆ ನಾವು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಂದ್ರೆ ಈ ಆಕ್ಷನ್ ನಾಳೆ ನಡೀತಾ ಇದೆ, ಬಹಳ ಸಮಯದ ನಂತರ ನಡೀತಾ ಇದೆ ಅಂತ ಹೇಳಲಿಕ್ಕೂ ಕೂಡ ನಾವು ಏನ್ ಬಳಸಬಹುದು, ಗೋಯಿಂಗ್ ಟು ಅನ್ನ ಬಳಸಬಹುದು. ಇಲ್ಲಿ ಮೇನ್ ಏನಿರುತ್ತೆ, ಪ್ಲಾನ್ ಆಗಿರುತ್ತೆ. ಈ ಒಂದು ಆಕ್ಷನ್ ನಾವು ಮಾಡ್ತಾ ಇದೀವಿ, ಕ್ರಿಕೆಟ್ ಆಡ್ತಾ ಇದೀವಿ, ನಾವು ನಾಳೆ ಕಾಲೇಜ್ ಹೋಗ್ತಾ ಇದೀವಿ ಅಂತ ಹೇಳಿ ಪ್ಲಾನ್ ಆಗಿರುತ್ತೆ. ಸೊ ಅಲ್ಲಿ ನಾವು ಗೋಯಿಂಗ್ ಟು ಅನ್ನ ಬಳಸ್ತೀವಿ. ಇನ್ನ ಅಬೌಟ್ ಟು ಯಾವಾಗ ಬಳಸ್ತೀವಿ, ಇದಕ್ಕೆ ಫಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಫಸ್ಟ್ ನಾವ್ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ, ನಂತರ ಅಬೌಟ್ ಟು ಅನ್ನ ಯಾವ ರೀತಿ ಬಳಸಬೇಕು ಅದನ್ನ ನಾವಿಲ್ಲಿ ನೋಡೋಣ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾಳೆ ನಾನೀಗ ಒಂದು ಹೊಸ ಮೊಬೈಲ್ ತಗೋಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀನಿ, ಅಂದ್ರೆ ನಾನು ಒಂದು ಪ್ಲಾನ್ ಮಾಡಿದ್ದೀನಿ. ಈಗಾದ್ರೂ ಹೊಸ ಮೊಬೈಲ್ ಖರೀದಿ ಮಾಡೋದಿಲ್ಲ, ಯಾಕಂದ್ರೆ ಈಗ ಕ್ಲಾಸ್ ಅಲ್ಲಿ ಇದ್ದೀನಿ, ನಾನು ನಿಮಗೆ ಕಲಿಸ್ತಾ ಇದ್ದೀನಿ. ಮೇ ಬಿ ನಾನು ನಾಳೆ ಹೋಗಿ ಏನ್ ಮಾಡಬಹುದು, ಹೊಸ ಮೊಬೈಲ್ ತಗೋಬಹುದು ಅಥವಾ ನೆಕ್ಸ್ಟ್ ವೀಕ್ ನಾನು ಹೊಸ ಮೊಬೈಲ್ ತಗೋಬಹುದು. ಬಟ್ ನಾನು ಆಲ್ರೆಡಿ ಪ್ಲಾನ್ ಮಾಡಿದ್ದೀನಿ ಹೊಸ ಮೊಬೈಲ್ ತಗೋಬೇಕು ಅಂತ ಹೇಳಿ. ಸೊ ಇದು ಹೆಚ್ಚು ಸಮಯ ಆದ್ರೂ ತಗೋಬಹುದು, ಕಡಿಮೆ ಸಮಯ ಆದ್ರೂ ತಗೋಬಹುದು, ಪ್ಲಾನ್ ಆಗಿದೆ. ಸೊ ಇಲ್ಲಿ ನಾವು ಗೋಯಿಂಗ್ ಟು ಪ್ಲಸ್ ವರ್ಬ್ ನ V1 ಫಾರ್ಮ್ ಅನ್ನ ಬಳಸ್ತೀವಿ. ಸೊ ಹಾಗಾದ್ರೆ ಎಕ್ಸಾಂಪಲ್ ನೋಡಿ, ಮೊದಲನೆಯ ಎಕ್ಸಾಂಪಲ್, ಐ ಆಮ್, ಸೊ ನಾನು ಹೊಸ ಮೊಬೈಲ್ ತಗೊಳ್ಳಲು ಅಥವಾ ತೆಗೆದುಕೊಳ್ಳಲು ಅಂತ ಹೇಳ್ತೀವಿ ಫಾರ್ಮಲ್ ಇಂಗ್ಲಿಷ್ ನಲ್ಲಿ. ತಗೊಳ್ಳಲು ಹೋಗ್ತಾ ಇದ್ದೀನಿ, ಅಥವಾ ಹೋಗ್ತಾ ಇದ್ದೀನಿ ಅಂದ್ರೆ ಇಲ್ಲಿ ತಗೊಳ್ತಾ ಇದ್ದೀನಿ, ರೈಟ್? ಟೋಟಲ್ ಆಗಿ ಏನು ಫ್ಯೂಚರ್ ಅಲ್ಲಿ ನಡೆಯುತ್ತೆ, ಪ್ಲಾನ್ ಆಗಿದೆ, ಮುಂದೆ ನಡೆಯುವಂತ ಒಂದು ಆಕ್ಷನ್ ಹೇಳಲಿಕ್ಕೆ ಇದನ್ನ ಬಳಸ್ತೀವಿ. ಸೊ ಈಗ ಇದನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತೀರಾ, ಐ ಆಮ್ ದೆನ್ ಗೋಯಿಂಗ್ ಟು. ಸೊ ಈ ಗೋಯಿಂಗ್ ಟು ನಂತರ ಏನಿದೆಯಲ್ಲ ವರ್ಬ್ ನ V1 ಫಾರ್ಮ್ ಬರುತ್ತೆ, ವರ್ಬ್ ನ V1 ಫಾರ್ಮ್ ಬರುತ್ತೆ. ಐ ಆಮ್ ಗೋಯಿಂಗ್ ಟು ಬೈ ಅ ನ್ಯೂ ಮೊಬೈಲ್, ಐ ಆಮ್ ಗೋಯಿಂಗ್ ಟು ಬೈ ಅ ನ್ಯೂ ಮೊಬೈಲ್. ಸೊ ನಾನು ಒಂದು ಹೊಸ ಮೊಬೈಲ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಇವತ್ತು ರಾತ್ರಿ ತಗೋಬಹುದು, ಇವತ್ತಿನ ಕ್ಲಾಸ್ ನಂತರನೇ ತಗೋಬಹುದು, ಅಥವಾ ನಾಳೆ ತಗೋಬಹುದು, ಇನ್ನೊಂದು ವಾರ ಬಿಟ್ಟು ತಗೋಬಹುದು. ಬಟ್ ತಗೋಬೇಕು ಅನ್ನೋ ಪ್ಲಾನಿಂಗ್ ಆಗಿದೆ. ಸೊ ಅಲ್ಲಿ ನಾನು ಗೋಯಿಂಗ್ ಟು ಪ್ಲಸ್ V1 ಬಳಸಬಹುದು. ಇನ್ನ ಅಬೌಟ್ ಟು ಯಾವಾಗ ಬಳಸ್ತೀವಿ, ಅಬೌಟ್ ಟು ಕೂಡ ನಾವು ಈಗ ಮಾಡ್ಲಿಕ್ಕೆ
ಇನ್ನು ಕೆಲವೇ ನಿಮಿಷಗಳಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂತಹ ಆಕ್ಷನ್ಸ್ ಅನ್ನ ಹೇಳಲಿಕ್ಕೆ ಬಳಸ್ತೀವಿ. ಸೊ ವ್ಯತ್ಯಾಸ ನೋಡಿ, ಇಲ್ಲಿ ಆಕ್ಷನ್ ಪ್ಲಾನ್ ಆಗಿದೆ ಅಂದ್ರೆ ಅದು ಕಡಿಮೆ ಸಮಯನೂ ತಗೋಬಹುದು, ಹೆಚ್ಚು ಸಮಯನೂ ತಗೋಬಹುದು. ಆದ್ರೆ ಇಲ್ಲಿ ಇದೆ ಅಲ್ಲ, ಅದು ತುಂಬಾ ಕಡಿಮೆ ಸಮಯ ಇರುತ್ತೆ. ತುಂಬಾ ಕಡಿಮೆ ಸಮಯದಲ್ಲಿ ಆ ಒಂದು ಆಕ್ಷನ್ ನಡೆಯುತ್ತೆ. ಫ್ಯೂಚರ್ ಅಲ್ಲಿ ನಡೆಯುತ್ತೆ, ಬಟ್ ಇಲ್ಲಿ ನಿಮಗೆ ಏನಿರುತ್ತೆ ರೀ, ಕಡಿಮೆ ಸಮಯ ಇರುತ್ತೆ. ಸೊ ನಾವ್ ಇದನ್ನ ಯಾವಾಗ ಬಳಸ್ತೀವಿ ಅಂದ್ರೆ, ಯಾವುದೋ ಒಂದು ಕೆಲಸ ಮಾಡಲಿದ್ದೇನೆ ಅಂತ ಹೇಳುವಾಗ, ಯಾವಾಗ ಯಾವುದೋ ಒಂದು ಕೆಲಸ ಮಾಡಲಿದ್ದೇನೆ, ಒಂದು ಕೆಲಸ ಮಾಡಲಿದ್ದೇನೆ ಅಂತ ನಾನು ಇಷ್ಟೇ ಇಲ್ಲಿ ಬರೀತೀನಿ. ಒಂದು ಕೆಲಸ ಮಾಡಲಿದ್ದೇನೆ. ಇದನ್ನು ಕೂಡ ಅವಾಗಲೇ ಬಳಸ್ತೇವೆ. ಒಂದು ಕೆಲಸ ಮಾಡಲಿದ್ದೇನೆ ಅಂತ ಹೇಳುವಾಗ, ಒಂದು ಕೆಲಸ ಮಾಡಲಿದ್ದೇನೆ. ಬಟ್ ಇಲ್ಲಿ ಯಾವಾಗ ಕಡಿಮೆ ಸಮಯನೂ ತಗೋಬಹುದು, ಹೆಚ್ಚು ಸಮಯನೂ ತಗೋಬಹುದು. ಎಕ್ಸಾಂಪಲ್ ಮೊಬೈಲ್, ನಾನು ಮೊಬೈಲ್ ತಗೊಳ್ತಾ ಇದ್ದೀನಿ, ಇವತ್ತು ತಗೋಬಹುದು, ಒಂದು ವಾರ ಬಿಟ್ಟು ಕೂಡ ತಗೋಬಹುದು. ಬಟ್ ಇಲ್ಲಿ ಅಬೌಟ್ ಟು ಬಳಸಿದಾಗ ಒಂದ್ ಕೆಲಸ ಮಾಡಲಿದ್ದೇನೆ, ಬಟ್ ಇಲ್ಲಿ ಆ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಕಡಿಮೆ ಸಮಯ ಇದೆ. ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ಆ ಕೆಲಸ ನೀವು ಸ್ಟಾರ್ಟ್ ಮಾಡಲಿದ್ದೀರಾ ಅಥವಾ ಆ ಕೆಲಸ ಪ್ರಾರಂಭ ಆಗಲಿದೆ. ಅಲ್ಲಿ ನೀವು ಅಬೌಟ್ ಟು ಪ್ಲಸ್ V1 ನ ವರ್ಬ್ ಅನ್ನ ಬಳಸ್ತೀರಾ. ಸೊ ಎಕ್ಸಾಂಪಲ್ ನೋಡಿ, ನಾನು ಈಗ ಮನೆ ಬಿಡ್ತಾ ಇದ್ದೀನಿ. ಸೊ ಈ ಎಕ್ಸಾಂಪಲ್ ನಾವು ಯಾವಾಗ ಬಳಸ್ತೀವಿ, ಈ ಎಕ್ಸಾಂಪಲ್ ನಾವೀಗ ಯಾವಾಗ ಬಳಸ್ತೀವಿ, ರೈಟ್? ವಿತ್ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಈಗ ಮನೆ ಬಿಡ್ತಾ ಇದ್ದೀನಿ. ಇದನ್ನ ಯಾವಾಗ ಹೇಳ್ತೀರಾ? ಸೊ ಎಲ್ಲೋ ಅನ್ಕೊಳ್ಳಿ, ಟ್ರಿಪ್ಗೆ ಹೋಗ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ, ಎಲ್ಲಿದ್ದೀನಿ, ಲಗು ಲಗು ಬಾ ಅಂತ ಕಾಲ್ ಮಾಡಿ ಕೇಳ್ತಾರೆ, ಎಲ್ಲಿದ್ದೀನಿ ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ತಾರೆ, ನಾ ಮನಿ ಬಿಡಾಕೊಂತೀನಿ. ಅಂದ್ರೆ ಮನಿ ಬಿಡಾಕೊಂತೀನಿ ಅಂದ್ರೆ 1 ತಾಸು ಬಿಟ್ಟು ಮನೆಯಿಂದ ಹೊರಗೆ ಹೋಗೋದಿಲ್ಲ, 1 ನಿಮಿಷ 2 ನಿಮಿಷದಲ್ಲಿ ಮನೆಯಿಂದ ಹೊರಡ್ತೀರಾ, ರೈಟ್? ಅವಾಗ್ಲೇ ಹೇಳ್ತೀರಲ್ಲ, ನಾನು ಮನೆ ಬಿಡ್ತಾ ಇದ್ದೀನಿ. ಸೊ ಇದನ್ನ ನಾವಿಲ್ಲಿ ಅಬೌಟ್ ಟು ಬಳಸಿ ಹೇಳ್ಬೇಕಾಗುತ್ತೆ. ಐ ಆಮ್ ಅಬೌಟ್ ಟು, ಐ ಆಮ್ ಅಬೌಟ್ ಟು, ದೆನ್ ವರ್ಬ್ ನ V1 ಫಾರ್ಮ್ ಬರುತ್ತೆ. ಇಲ್ಲಿಯೂ ಕೂಡ ಐ ಆಮ್ ಅಬೌಟ್ ಟು ಲಿವ್ ಹೋಮ್, ಐ ಆಮ್ ಅಬೌಟ್ ಟು ಲೀವ್ ಹೋಮ್ ಅಂದ್ರೆ ನಾನು ಮನೆ ಬಿಡ್ತಾ ಇದ್ದೀನಿ. ಸೊ ಕಾಲ್ ಅಲ್ಲಿ ಮನೆ ಬಿಡ್ತಾ ಇದ್ರೆ ಇನ್ನೊಂದು 2 ನಿಮಿಷ 3 5 ನಿಮಿಷದಲ್ಲಿ ಏನ್ ಮಾಡ್ತೀರಾ, ಮನೆಯಿಂದ ಹೊರಡ್ತೀರಾ. ಆದ್ರೆ ಇಲ್ಲಿ ಕಡಿಮೆ ಸಮಯನೂ ಆಗ್ಬೋದು, ಹೆಚ್ಚು ಸಮಯನೂ ಆಗ್ಬೋದು. ಡಿಫರೆನ್ಸ್ ಅರ್ಥ ಆಗ್ತದೆಯಾ? ಐ ಆಮ್ ಗೋಯಿಂಗ್ ಟು ಬಳಸಿದಾಗ ಅಲ್ಲಿ ಸಮಯ ಹೆಚ್ಚು ನಿಮ್ಗೆ ಸಿಗುತ್ತೆ. ಬಟ್ ಅಬೌಟ್ ಟು ಬಳಸಿ ಯಾರೋ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನು 2-3 ನಿಮಿಷದಲ್ಲಿ ಆ ಕೆಲಸ ನಡೆಯಲಿದೆ, ಸ್ಟಾರ್ಟ್ ಆಗಲಿದೆ ಅನ್ನುವಂತಹ ಅರ್ಥ ಕೊಡುತ್ತೆ. ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಲಾ ನಾನು ನಿಮ್ಗೆ? ಈಗ ನೀವು ಒಬ್ಬ ಕಾಲೇಜ್ ಸ್ಟೂಡೆಂಟ್ ಅಂತ ಅನ್ಕೊಳ್ಳಿ, MBA ಓದ್ತಾ ಇದ್ದೀರಾ. ಸೊ ಕಾಲೇಜಲ್ಲಿ ನೀವು ಮತ್ತು ನಿಮ್ಮ ಫ್ರೆಂಡ್ ಯಾವಾಗ್ಲೂ ಕಾಲೇಜ್ಗೆ ಸೇರಿ ಜೊತೆಯಲ್ಲೇ ಹೋಗ್ತೀರಾ. ಇವತ್ತೇನಾಗಿದೆ, ನಿಮ್ದು ಲೇಟ್ ಆಗಿದೆ. ಸೊ ನಿಮ್ಮ ಫ್ರೆಂಡ್ 10 ಗಂಟೆ ಕಾಲೇಜಿಗೆ ಹೋಗಿದ್ದಾನೆ. ಸೊ ಅವನು ಕ್ಲಾಸ್ ರೂಮ್ ಒಳಗಡೆ ಕುತ್ಕೊಂಡಿದ್ದಾನೆ, ನೀವು 30 ಮಿನಿಟ್ಸ್ ಲೇಟ್ ಆಗಿದೆ. ಸೊ ನೀವು ಅವನಿಗೆ ಕಾಲ್ ಮಾಡ್ತೀರಾ ಅಥವಾ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತೀರಾ. ಕ್ಲಾಸ್ ಅಲ್ಲಿ ಇದ್ರೆ ಅವನು ಕಾಲ್ ಪಿಕ್ ಮಾಡೋಲ್ಲ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತೀರಾ, ಕ್ಲಾಸ್ ಸ್ಟಾರ್ಟ್ ಆಗಿದೆಯಾ, ಟೀಚರ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾರಾ ಅಂತ ಕೇಳ್ತೀರಾ. ಟೀಚರ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾರಾ ಅಂತ ಕೇಳ್ತೀರಾ. ಸೊ ಈಗ ನಿಮ್ಮ ಫ್ರೆಂಡ್ ಕ್ಲಾಸ್ ರೂಮ್ ಅಲ್ಲಿ ಇದ್ದಾನೆ, ರೈಟ್? ಸೊ ಅವನ ಮುಂದೆ ಟೀಚರ್ ಬಂದಿದ್ದಾರೆ, ಕ್ಲಾಸ್ ನ ಒಳಗಡೆ ಟೀಚರ್ ಬಂದಿದ್ದಾರೆ, ಟೀಚರ್ ಅಟೆಂಡೆನ್ಸ್ ತಗೊಂಡಿದ್ದಾರೆ. ಇನ್ನು 1-2 ನಿಮಿಷದಲ್ಲಿ ಅವರು ಕ್ಲಾಸ್ ಸ್ಟಾರ್ಟ್ ಮಾಡಲಿದ್ದಾರೆ. 2-3 ನಿಮಿಷದಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಲಿದ್ದಾರೆ, ಕೇವಲ 2-3 ನಿಮಿಷದಲ್ಲಿ. ಅವಾಗ ನಿಮ್ ಫ್ರೆಂಡ್ ಹೇಳ್ತಾನೆ, ದ ಟೀಚರ್ ಈಸ್ ಅಬೌಟ್ ಟು ಸ್ಟಾರ್ಟ್ ದ ಕ್ಲಾಸ್. ಏನು ನೋಡಿ, ದ ಟೀಚರ್ ಕ್ಲಾಸ್ ಸ್ಟಾರ್ಟ್ ಮಾಡಲಿದ್ದಾರೆ. ಟೀಚರ್ ಕ್ಲಾಸ್ ಸ್ಟಾರ್ಟ್ ಮಾಡಲಿದ್ದಾರೆ ಅಂದರೆ ಇಲ್ಲಿ ನೀವು ಅಬೌಟ್ ಟು ಬಳಸಿ ಹೇಳ್ಬೇಕಿದ್ದನ್ನ. ದ ಟೀಚರ್ ಈಸ್ ಅಬೌಟ್ ಟು, ಅದರ ನಂತರ ವರ್ಬ್ ನ V1 ಫಾರ್ಮ್, ಅಬೌಟ್ ಟು ಸ್ಟಾರ್ಟ್ ದ ಕ್ಲಾಸ್ ಅಂದ್ರೆ ಇನ್ನೂ 1-2-3 ನಿಮಿಷದಲ್ಲಿ ಟೀಚರ್ ಕ್ಲಾಸ್ ಸ್ಟಾರ್ಟ್ ಮಾಡಲಿದ್ದಾರೆ. ಸೊ ಅಬೌಟ್ ಟು ಬಳಸಿದಾಗ ಆ ಒಂದು ಆಕ್ಷನ್ ನೆಕ್ಸ್ಟ್ 2-3 ನಿಮಿಷದಲ್ಲಿ ಆಗಲಿದೆ, ನಡೆಯಲಿದೆ ಅನ್ನುವಂತಹ ಅರ್ಥ ಕೊಡುತ್ತೆ. ಅದೇ ಗೋಯಿಂಗ್ ಟು ಬಳಸಿದಾಗ ಅಲ್ಲಿ ಕಡಿಮೆ ಸಮಯನೂ ಇರ್ಬೋದು, ಹೆಚ್ಚು ಸಮಯನೂ ಇರ್ಬೋದು. 1 ದಿನಾನೂ ಆಗ್ಬೋದು, 1 ತಾಸು ಆಗ್ಬೋದು, 1 ವಾರನೂ ಕೂಡ ಅಲ್ಲಿ ಆಗ್ಬಹುದು. ಇದು ಡಿಫರೆನ್ಸ್ ಗೋಯಿಂಗ್ ಟು ಮತ್ತು ಅಬೌಟ್ ಟು. ಇದು ಇಲ್ಲಿ ಮೇನ್ ಕಾನ್ಸೆಪ್ಟ್. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದ್ಸಲ ಕ್ಲಿಯರ್ ಆಗಿದ್ರೆ ಎಲ್ಲರೂ ಏನ್ ಮಾಡಿ, ಥಮ್ಸ್ ಅಪ್ ಕಳಿಸಿ ಅಥವಾ ಎಸ್ ಅಂತ ಟೈಪ್ ಮಾಡಿ. ಚಾಟ್ ನಲ್ಲಿ ಏನಾದರೂ ಒಂದು ಸಿಗ್ನಲ್ ಕೊಡಿ ನನಗೆ, ಹಾ ಎಸ್ ಸರ್ ಅರ್ಥ ಆಗಿದೆ ನೀವು ಹೇಳಿದ್ದು ಅಂತ ಹೇಳಿ, ರೈಟ್? ನೀವು ಈಗ ನೋಡಿದ್ರಿ ಗೋಯಿಂಗ್ ಟು ಪ್ಲಸ್ ವರ್ಬ್ ನ V1
ಈ ಕಾನ್ಸೆಪ್ಟ್ ದೆನ್ ಅಬೌಟ್ ಟು ಪ್ಲಸ್ ವರ್ಬ್ ನ ಬಿ ಆರಾಮಾಗಿ ಸಮಾಧಾನದಿಂದ ಕಲಿತಾ ಹೋಗೋಣ. ಯಾಕಂದ್ರೆ ನೋಡಿ ಎಲ್ಲಿವರೆಗೆ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗೋದಿಲ್ಲ, ಎಲ್ಲಿವರೆಗೆ ಯಾವ ಸಿಚುವೇಶನ್ಸ್ ಅಲ್ಲಿ ಯಾವ್ದನ್ನ ಬಳಸಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಅಲ್ಲಿವರೆಗೆ ಇಂಗ್ಲಿಷ್ ಅಲ್ಲಿ ಕಾನ್ಫಿಡೆನ್ಸ್ ಬರೋದಿಲ್ಲ, ಕ್ಲಾರಿಟಿ ಸಿಗೋದಿಲ್ಲ, ಮತ್ತೊಬ್ರು ಮಾತಾಡಿದ್ದು ಅಥವಾ ಬುಕ್ಸ್ ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದು ನಿಮ್ಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಅರ್ಥ ಆಗ್ಲಿಲ್ಲ ಅಂದ್ರೆ ಕಮ್ಯುನಿಕೇಶನ್ ಅಲ್ಲಿ ಯಾವಾಗ್ಲೂ ನಾನ್ ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ನನಗೆ ಉತ್ತರ ತಪ್ಪಾಗಿ ಕೊಡ್ತೀರಾ ಅಲ್ವಾ. ಸೊ ಹಾಗಾಗಿ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಸೊ ಗೋಯಿಂಗ್ ಟು ಪ್ಲಸ್ ಅಬೌಟ್ ಟು ಎಲ್ಲಿ ಬಳಸಬೇಕು ನಿಮ್ಗೀಗ ಗೊತ್ತಾಯ್ತು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಫೋಕಸ್ ಇಡೋಣ ಗೋಯಿಂಗ್ ಟು ನ ಮೇಲೆ. ಸೊ ನಂತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಅಬೌಟ್ ಟು ಅನ್ನ ಕಲಿಯೋಣ. ಸೊ ಬನ್ನಿ ಹಾಗಾದ್ರೆ ಈಗ ಗೋಯಿಂಗ್ ಟು ಅನ್ನ ನಾವು ಎಲ್ಲೆಲ್ಲಿ ಹೇಗೆ ಬಳಸಬಹುದು. ಗೋಯಿಂಗ್ ಟು, ಸೊ ಗೋಯಿಂಗ್ ಟು ಅಂದ್ರೆ ನಾನು ಒಂದು ಕೆಲಸ ಮಾಡಲಿದ್ದೇನೆ ಅಂತ ಹೇಳುವಾಗ ಇದನ್ನ ಬಳಸ್ತೀವಿ. ಯಾವಾಗ ಒಂದು ಕೆಲಸ ಮಾಡಲಿದ್ದೇನೆ, ಯಾವುದೋ ಒಂದು ಕೆಲಸ, ಒಂದು ಅಂದ್ರೆ ಇದೇ ಕೆಲಸ ಅಂತ ಅಲ್ಲ, ಯಾವುದೋ ಒಂದು ಕೆಲಸ ಮಾಡಲಿದ್ದೇನೆ, ಮಾಡಲಿದ್ದೇನೆ ಅಂತ ಹೇಳುವಾಗ ಇದನ್ನ ಬಳಸ್ತೀವಿ. ಸೊ ಈಗ ಇದನ್ನ ನಾವು ಬೇರೆ ಬೇರೆ 3 ಟೆನ್ಸ್ ಗಳಲ್ಲಿ ಬಳಸಬಹುದು. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ 3 ಟೆನ್ಸ್ ಅಲ್ಲಿ ನಾವು ಇದನ್ನ ಬಳಸಬಹುದು. ಒಂದು ಪ್ರೆಸೆಂಟ್ ನಮ್ಮ ಹತ್ರ ಇದೆ, ಅಂಡ್ ಇನ್ನೊಂದು ಪಾಸ್ಟ್, ಅಂಡ್ ಇನ್ನೊಂದು ಫ್ಯೂಚರ್. 3 ಟೆನ್ಸ್ ಅಲ್ಲಿ ನಾವು ಯಾವ ಇದನ್ನ ಡಿಫ್ರೆಂಟ್ ವೇಸ್ ಅಲ್ಲಿ ಬಳಸಬೇಕು, ಏನ್ ಚೇಂಜಸ್ ಆಗುತ್ತೆ, ಅರ್ಥ ಏನ್ ಕೊಡುತ್ತೆ ಅದನ್ನ ನೋಡೋಣ. ಅಂದಾಗ್ಲೇ ನಾವು ಇದನ್ನ ಎಲ್ಲಾ ಟೆನ್ಸ್ ಗಳಲ್ಲಿ ಬಳಸಲಿಕ್ಕೆ ಸಾಧ್ಯ ಅಲ್ವಾ, ಅಂದಾಗ ನಮ್ಗೆ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರುತ್ತೆ. ಸೊ ಬನ್ನಿ ಹಾಗಾದ್ರೆ ನೋಡೋಣ ಪ್ರೆಸೆಂಟ್ ನಲ್ಲಿ ಇದು ಏನ್ ಅರ್ಥ ಕೊಡ್ತಾ ಇರುತ್ತೆ, ಕನ್ನಡದಲ್ಲಿ ಯಾವ ರೀತಿ ವಾಕ್ಯಗಳು ಬಂದ್ರೆ ಇದನ್ನ ಬಳಸಬೇಕು ಅಂದ್ರೆ, ಯಾವುದೋ ಒಂದು ಕೆಲಸ ನಾನು ಮಾಡಲಿದ್ದೇನೆ ಅಂತ ಹೇಳುವಾಗ, ಯಾವುದೋ ಒಂದು ಕೆಲಸ ನಾನು ಮಾಡಲಿದ್ದೇನೆ ಅಂದ್ರೆ ನಾನು ನಾಳೆ ಎಕ್ಸಾಮ್ ಬರೆಯಲಿದ್ದೇನೆ, ಅಥವಾ ಆಡು ಭಾಷೆಯಲ್ಲಿ ಯಾವ್ದು ಹೇಳ್ತೇವೆ ಅಂದ್ರೆ ನಾನು ನಾಳೆ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀನಿ, ನಾನು ನಾಳೆ ಒಂದು ಕಾರ್ ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಸೊ ನಾಳೆ ಅವರು ಮದುವೆ ಆಗ್ತಾ ಇದ್ದಾರೆ ಈ ರೀತಿ ಹೇಳ್ತೇವೆ, ಅಥವಾ ಅವರ ಮದುವೆ ಆಗಲಿದೆ. ಸೊ ಒಂದು ಫಾರ್ಮಲ್ ಕನ್ನಡ, ಫಾರ್ಮಲ್ ಭಾಷೆ, ಇನ್ನೊಂದು ಇನ್ಫಾರ್ಮಲ್ ಲ್ಯಾಂಗ್ವೇಜ್. ನಾವು ಡೈಲಿ ಮಾತಾಡುವಾಗ ಬಳಸುವಂತ ಒಂದು ಆಡು ಕನ್ನಡ ಭಾಷೆ ಡಿಫ್ರೆಂಟ್ ಇರುತ್ತೆ. ಅದೇ ನೀವು ಪುಸ್ತಕಗಳಲ್ಲಿ ಓದಿದಾಗ ನಿಮಗೆ ಭಾಷೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ನಾನು ಇಲ್ಲಿ ಟೀಚ್ ಮಾಡ್ತಾ ಇದ್ದೀನಿ, 2 ವೇರಿಯೇಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ನೋಡಿ, ನಾನು ನಾಳೆ ಎಕ್ಸಾಮ್ ಬರೆಯಲಿದ್ದೇನೆ, ಇದು ಫಾರ್ಮಲ್. ಅಥವಾ ನಾವು ಮಾತಾಡುವಾಗ ಯಾವ ರೀತಿ, ನಾನು ನಾಳೆ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಪ್ಲಾನ್ ಆಗಿದೆ, ನಾಳೆ ಎಕ್ಸಾಮ್ ಇದೆ, ನಾನು ಹೋಗ್ಬೇಕಂತ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ, ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಅದು ಫ್ಯೂಚರ್ ಅಲ್ಲಿ ನಡೀತಾ ಇದೆ. ಸೊ ಅಲ್ಲಿ ನಾವು ಏನ್ ಮಾಡ್ತೀವಿ, ಪ್ರೆಸೆಂಟ್ ನ ಮಾಡಲಿದ್ದೇನೆ ಅನ್ನುವಂತಹ ಅರ್ಥ ಕೊಡುವಾಗ ಇದನ್ನ ಬಳಸ್ತೀವಿ. ಅಂಡ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಿಮಗೆ ಈಗ ಆಲ್ರೆಡಿ ಗೊತ್ತಿರಬೇಕಿದ್ದು ಆಮ್, ಈಸ್, ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ತೀವಿ. ಯಾವುದು ಆಮ್, ಈಸ್, ಆರ್ ಅನ್ನುವಂತಹ 3 ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನಾವಿಲ್ಲಿ ಬಳಸ್ತೀವಿ. ಸೊ ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡಿ, ಅವನು ನಿನಗೆ ಕಾಲ್ ಮಾಡಲಿದ್ದಾನೆ, ಅವನು ನಿನಗೆ ಕಾಲ್ ಮಾಡಲಿದ್ದಾನೆ. ಸೊ ನಾನು ಹೇಳ್ತಾ ಇದ್ದೀನಿ ಅವನು ನಿನಗೆ ಇವತ್ತು ಕಾಲ್ ಮಾಡ್ತಾನೆ ಅಂದ್ರೆ ಅವನು ನಿನಗೆ ಇವತ್ತು ಕಾಲ್ ಮಾಡಲಿದ್ದಾನೆ ಅಂತ ನಾವಿಲ್ಲಿ ಹೇಳ್ತಾ ಇದೀವಿ. ಅಂದ್ರೆ ಇದು ಫ್ಯೂಚರ್ ಅಲ್ಲಿ ನಡೆಯುತ್ತೆ. ಸೊ ಇಲ್ಲಿ ನಾವು ಹೇಳ್ಬಹುದು ಅವನು ಅನ್ಲಿಕ್ಕೆ ಈ ಬಳಸ್ತೀರಾ. ಈಗ ಆಮ್, ಈಸ್, ಆರ್ ಅಲ್ಲಿ ಯಾವ್ದು ಬಳಸ್ತೀರಾ, ಈ ಜೊತೆ ನಾವು ಈಸ್ ಬಳಸಬೇಕು. ಕಲ್ಸಿದ್ದೀನಿ ನಾನು ನಿಮ್ಗೆ ಹಿಂದಿನ ಕ್ಲಾಸಸ್ ಗಳಲ್ಲಿ ಕಲ್ಸಿದ್ದೀನಿ, ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಹಿ ಈಸ್. ಈಗ ಗೋಯಿಂಗ್ ಟು ಏನ್ ಬಳಸಬೇಕು, ಗೋಯಿಂಗ್ ಟು ಇದರ ಜೊತೆ ವರ್ಬ್ ನ V1 ಫಾರ್ಮ್. ಕಾಲ್ ಅಂದ್ರೆ ಹಿ ಇಸ್ ಗೋಯಿಂಗ್ ಟು ಕಾಲ್ ಯು, ಅವನು ನಿನಗೆ ಕಾಲ್ ಮಾಡಲಿದ್ದಾನೆ, ಇವತ್ತು ಕಾಲ್ ಮಾಡಲಿದ್ದಾನೆ ಅನ್ನೋದಿದ್ರೆ ಟುಡೇ ಹಾಕಿ, ಹಿ ಇಸ್ ಗೋಯಿಂಗ್ ಟು ಕಾಲ್ ಯು ಟುಡೇ. ಟುಮಾರೋ ಇದ್ರೆ ಹಿ ಇಸ್ ಗೋಯಿಂಗ್ ಟು ಕಾಲ್ ಯು ಟುಮಾರೋ. ಸೊ ಈ ರೀತಿ ನಾವು ಪ್ರೆಸೆಂಟ್ ನಲ್ಲಿ ಆಮ್, ಈಸ್, ಆರ್ ಅನ್ನ ಬಳಸ್ತೀವಿ. ಗೋಯಿಂಗ್ ಟು ಅರ್ಥ ಕೊಡುತ್ತೆ. ಇನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಏನ್ ಅರ್ಥ ಕೊಡುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲಿ ಅರ್ಥ ಏನ್ ಕೊಡುತ್ತೆ ಅಂದ್ರೆ, ನಾನು ಯಾವುದೋ ಒಂದು ಕೆಲಸ ಮಾಡುವವನಿದ್ದೆ, ಸೊ ಯೂಶುವಲಿ ಕನ್ನಡದ ವಾಕ್ಯಗಳು ಹೇಳಿದಾಗ ಈ ರೀತಿ ಪದಗಳು ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಕನ್ನಡದಿಂದ ಇಂಗ್ಲಿಷ್ ಕಲಿಸ್ಬೇಕಲ್ಲ, ರೈಟ್, ನಿಮ್ಗೆ ಬರುತ್ತೆ ಕನ್ನಡ. ವಿತ್ ಸಿಚುವೇಶನ್ಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದು ಕನ್ನಡ ವರ್ಡ್ ಇಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ, ಮಾಡುವವನಿದ್ದೆ ಅಥವಾ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಅಂದ್ರೆ ತುಂಬಾ ಕನ್ನಡದ ಮೇಲೆನೆ ಡಿಪೆಂಡ್ ಆಗ್ಬೇಡಿ. ಸೊ ನಿಮಗೆ ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕ್ಲಾರಿಟಿ ಬರ್ಲಿ, ಈಸಿ ಆಗ್ಲಿ ಅಂತ ಹೇಳಿ ಇದರ ಸಹಾಯದಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ದೆನ್ ನಾನು
ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದೀನಲ್ಲ, ಸೊ ಅದರ ಮೂಲಕ ಅರ್ಥ ಮಾಡ್ಕೊಂಬಿಡಿ. ಈಗ ಒಂದು ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ನೋಡಿದಾಗ ಇದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾವ ಎಕ್ಸಾಂಪಲ್, ಒಳ್ಳೆ ಎಕ್ಸಾಂಪಲ್ ನಾನು ನಿಮ್ಗಾಗಿ ಹುಡುಕಿದ್ದೀನಿ. ಅವನು ನಿನಗೆ ಕಾಲ್ ಮಾಡುವವನಿದ್ದ, ಅಥವಾ ನಂದೇ ಎಕ್ಸಾಂಪಲ್ ತಗೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬಳಸಬೇಕ್ರಿ? ಪಾಸ್ಟ್ ಇದ್ದಾಗ ನಾವಿಲ್ಲಿ ವಾಸ್ ಅಥವಾ ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಸೊ ವಾಸ್ ವರ್ ಎಲ್ಲೆಲ್ಲಿ ಬಳಸಬೇಕು ಸಬ್ಜೆಕ್ಟ್ ಜೊತೆ, ಅದು ಆಲ್ರೆಡಿ ಕಲಿಸಿದ್ದೀನಿ ನಾನು ನಿಮ್ಗೆ. ಹೌದು ಅಲ್ವೋ? ಎಸ್ ಆರ್ ನೋ? ನೋಡಿಲ್ಲ ಅಂದ್ರೆ ಆ ಕ್ಲಾಸ್ ಅನ್ನ ನೋಡಿ, ರೈಟ್? ಸೊ ಈಗ ಬನ್ನಿ, ಈಗ ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ಏನು? ನಾನ್ ನಿಮ್ಗೆ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಇನ್ನೊಂದು 2 ನಿಮಿಷದಲ್ಲಿ ನಾನು ನಿಮ್ಗೆ ಕಾಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ನಾನು ಕಾಲ್ ಮಾಡೋದ್ರ ಒಳಗಾಗಿನೇ ನೀವೇ ನನಗೆ ಕಾಲ್ ಮಾಡ್ಬಿಟ್ರಿ. ಅವಾಗ ನಾನು ಹೇಳ್ತೀನಿ, ಏ ರಮೇಶ್, ನಾನು ಕಾಲ್ ಮಾಡೋನೇ ಇದ್ದೆ, ಅಥವಾ ನನಗೆ ಕಾಲ್ ಮಾಡ್ಲಿಕ್ಕೇನೆ ಹೋಗ್ತಾ ಇದ್ದೆ, ನೀನ್ ಕಾಲ್ ಮಾಡ್ಬಿಟ್ಟೆ. ನಾನು ನಿನಗೆ ಕಾಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ, ನೀನ್ ನನಗೆ ಕಾಲ್ ಮಾಡ್ಬಿಟ್ಟೆ. ಅಂದ್ರೆ ನಾನು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದೆ ನಾನು ನಿಮಗೆ ಕಾಲ್ ಮಾಡ್ಬೇಕು ಅಂತ ಹೇಳಿ, ಬಟ್ ಅಷ್ಟರ ಒಳಗಡೆ ನೀವೇ ನನಗೆ ಕಾಲ್ ಮಾಡ್ಬಿಟ್ರಿ. ಸೊ ಅದು ನಾನಿಲ್ಲಿ ಗೋಯಿಂಗ್ ಟು ಬಳಸಿ ಹೇಳ್ಬಹುದು. ನಾನು ನಿನಗೆ ಕಾಲ್ ಮಾಡೋನೇ ಇದ್ದೆ. ಹೇಳ್ತಿರಲ್ಲ ಈ ರೀತಿ ವಾಕ್ಯಗಳು, ನಾನು ನಿನಗೆ ಕಾಲ್ ಮಾಡೋನೇ ಇದ್ದೆ, ಕಾಲ್ ಮಾಡೋನೇ ಇದ್ದೆ, ಅಷ್ಟರಲ್ಲೇ ನೀನು ಕಾಲ್ ಮಾಡ್ಬಿಟ್ಟೆ ಅಂತ ನಾನಿಲ್ಲಿ ಹೇಳ್ಬೇಕು. ಐ ಜೊತೆ ವಾಸ್ ವರ್ ಅಲ್ಲಿ ಯಾಕೆ ಬಳಸ್ತೀರಾ? ವಾಸ್, ದೆನ್ ಏನ್ ಬಳಸಬೇಕು? ಗೋಯಿಂಗ್ ಟು ಆದ ನಂತರ ಏನ್ ಬರುತ್ತೆ ರೀ? ವರ್ಬ್ ನ V1 ಫಾರ್ಮ್ ಬರುತ್ತೆ. ಗೋಯಿಂಗ್ ಟು ಕಾಲ್ ಯು. ಐ ವಾಸ್ ಗೋಯಿಂಗ್ ಟು ಕಾಲ್ ಯು ಬಟ್ ಯು ಕಾಲ್ಡ್ ಮೀ. ನಾನು ನಿನಗೆ ಕಾಲ್ ಮಾಡೋನೇ ಇದ್ದೆ, ನೀನು ನನಗೆ ಕಾಲ್ ಮಾಡ್ಬಿಟ್ಟಿ. ಅಥವಾ ನಾನು ನಿನಗೆ ಕಾಲ್ ಮಾಡೋನೇ ಇದ್ದೆ ಬಟ್ ಮರ್ತ್ಬಿಟ್ಟೆ. ಐ ವಾಸ್ ಗೋಯಿಂಗ್ ಟು ಕಾಲ್ ಯು ಬಟ್ ಐ ಫರ್ಗಾಟ್. ಪಾಸ್ಟ್ ಟೆನ್ಸ್ ಬಳಸ್ತೀವಿ. ಸೊ ಅರ್ಥ ಆಗ್ತಾ ಇದೆಯಾ ಗೋಯಿಂಗ್ ಟು ಯಾವಾಗ ಬಳಸ್ತೀವಿ ಅಂತ ಹೇಳಿ? ಇದು ಪಾಸ್ಟ್ ನಲ್ಲಿ ಬಳಸ್ತೀವಿ. ಇನ್ನ ಥರ್ಡ್ ಬರುತ್ತೆ ರೀ ಫ್ಯೂಚರ್. ಫ್ಯೂಚರ್ ಏನಿದೆ ಅಲ್ಲ, ಇಲ್ಲಿ ಬಹಳ ಯೂಸ್ ಆಗೋದಿಲ್ಲ. ಇದು ಬಹಳ ಅಂದ್ರೆ ಬಹಳ ಕಡಿಮೆ ಯೂಸ್ ಆಗುತ್ತೆ. ಯಾಕಂದ್ರೆ ಡೈರೆಕ್ಟ್ಲಿ ಇದು ಫ್ಯೂಚರ್ ಟೆನ್ಸ್ ಬಳಸಬಹುದು. ಇಲ್ಲಿ ವಿಲ್ ಬಿ ಜೊತೆ ಮತ್ತೆ ಗೋಯಿಂಗ್ ಟು ಬಳಸೋದು ತುಂಬಾ ಅಂದ್ರೆ ತುಂಬಾ ವಿರಳ, ತುಂಬಾ ಕಡಿಮೆ, ತುಂಬಾ ರೇರ್. ಹಾಗಾಗಿ ಇಲ್ಲಿ ಫ್ಯೂಚರ್ ಟೆನ್ಸ್ ಬಳಸಬೇಡಿ. ವಿಲ್ ಪ್ಲಸ್ V1 ಅಥವಾ ವಿಲ್ ಬಿ ಪ್ಲಸ್ V4 ವರ್ಬ್ ಬಳಸಿ, ಅದು ಬಹಳ ಮೀನಿಂಗ್ ಕೊಡುತ್ತೆ, ಈಸಿ ಆಗುತ್ತೆ. ಬಟ್ ಅದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಫ್ಯೂಚರ್ ಅಲ್ಲಿ ಏನೋ ಒಂದನ್ನ ಮಾಡಲಿದ್ದೇನೆ ಅಂತ ಹೇಳುವಾಗ ಇದನ್ನ ಬಳಸ್ತೀವಿ. ಸೊ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ ಅಂತ ನೀವು ಕೇಳಿದ್ರೆ, ಇಲ್ಲಿ ಬರುತ್ತೆ ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್. ಯಾವುದು? ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್. ಎಲ್ಲಾ ಸಬ್ಜೆಕ್ಟ್ಸ್ ಗಳ ಜೊತೆಯಲ್ಲಿ ಇದೇ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಇದರ ಕನ್ನಡ ಎಕ್ಸಾಂಪಲ್ ಬಂದು, ನಾನು ನಿನಗೆ ಕಾಲ್ ಮಾಡಲಿದ್ದೇನೆ. ಸೊ ಇದೆಲ್ಲ ಅವನು ನಿನಗೆ ಕಾಲ್ ಮಾಡಲಿದ್ದಾನೆ. ಸೊ ಅದೇ ಫ್ಯೂಚರ್ ಅಲ್ಲಿ ನೀವು ಹೇಳ್ಬೇಕಂದ್ರೆ, ನಾನು ನಿನಗೆ ಕಾಲ್ ಮಾಡಲಿದ್ದೇನೆ ಅಥವಾ ಅವನು ನಿನಗೆ ಕಾಲ್ ಮಾಡಲಿದ್ದಾನೆ ಅಂತ ಹೇಳ್ಬೇಕಂದ್ರೆ, ಸೊ ಅಲ್ಲಿ ನೀವು ಸಿಂಪ್ಲಿ ಏನ್ ಮಾಡಿ, ಈ ಎಕ್ಸಾಂಪಲ್ ಅನ್ನ ಬಳಸಿ. ಯಾವ್ದು ಬಳಸ್ತೀರಾ? ಐ ವಿಲ್ ಬಿ ಗೋಯಿಂಗ್ ಟು ಕಾಲ್ ಯು. ಐ, ಸೊ ಅದರ ಜೊತೆ ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ದೆನ್ ಗೋಯಿಂಗ್ ಟು ಅನ್ನುವಂಥದ್ದು, ಐ ವಿಲ್ ಬಿ ಗೋಯಿಂಗ್ ಟು ಕಾಲ್ ಯು. ನಾನು ನಿನಗೆ ಕಾಲ್ ಮಾಡಲಿದ್ದೇನೆ, ರೈಟ್? ಸೊ ಇದು ತುಂಬಾ ಕಡಿಮೆ ಯೂಸ್ ಆಗುತ್ತೆ. ಇದನ್ನ ಬಿಟ್ಬಿಡಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ನಾವು ಫೋಕಸ್ ಮಾಡೋಣ ಯಾವುದರ ಮೇಲೆ? ಪ್ರೆಸೆಂಟ್ ಅಂಡ್ ಪಾಸ್ಟ್ ನ ಮೇಲೆ. ಸೊ ಪ್ರೆಸೆಂಟ್ ನಲ್ಲಿ ಒಂದು ಕೆಲಸ ಮಾಡಲಿದ್ದೇನೆ, ನಾನು ನಿನಗೆ ಕಾಲ್ ಮಾಡಲಿದ್ದೇನೆ, ನಾನು ನಾಳೆ ಎಕ್ಸಾಮ್ ಬರೆಯಲಿದ್ದೇನೆ, ನಾನು ನಾಳೆ ಕ್ರಿಕೆಟ್ ಆಡಲಿದ್ದೇನೆ, ಅಥವಾ ನಾನು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ನಾನು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀನಿ, ನಾನು ಚಹಾ ಕುಡಿಲಿಕ್ಕೆ ಹೋಗ್ತಾ ಇದ್ದೀನಿ. ಇವೆಲ್ಲ ಹೇಳಲಿಕ್ಕೆ ನಾವಿಲ್ಲಿ ಗೋಯಿಂಗ್ ಟು ಪ್ಲಸ್ V1 ಬಳಸ್ತೇವೆ. ಇನ್ನ ಪಾಸ್ಟ್ ಅಂದ್ರೆ, ನಾನು ಆ ಕೆಲಸ ಮಾಡೋನೇ ಇದ್ದೆ. ಎಲ್ಲರನ್ನ ನೋಡಿದೆ, ಎಲ್ಲರೂ ಬುಕ್ ಬರ್ದು ಕೋಟ್ಯಾಂತರ ರೂಪಾಯಿ ಗಳಿಸ್ತಾ ಇದ್ದಾರೆ, ನಾನು ಕೂಡ ಬುಕ್ ಬರೆಯೋನೇ ಇದ್ದೆ. ಆದ್ರೆ ನನಗೆ ಗೊತ್ತಾಯ್ತು, ಸೋಷಿಯಲ್ ಮೀಡಿಯಾ ಬಂದಾಗಿನಿಂದ ಜನ ಓದೋದು ಕಡಿಮೆ ಮಾಡಿದ್ದಾರೆ, ಏನ್ ಪ್ರಯೋಜನ ಇಲ್ಲ ಅಂತ ಬಿಟ್ಬಿಟ್ಟೆ. ಅಂದ್ರೆ ಪ್ಲಾನ್ ಮಾಡ್ಕೊಂಡ್ರಿ ಬುಕ್ ಬರಿಬೇಕು ಅಂತ ಹೇಳಿ ಬುಕ್ ಬರಿತೀನಿ, ಕೋಟ್ಯಾಂತರ ರೂಪಾಯಿ ಬರುತ್ತೆ, ಪ್ಯಾಸಿವ್ ಇನ್ಕಮ್, ಏನ್ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ, ಒಂದ್ಸಲ ಬರಿತೀನಿ, ಅಮೆಝಾನ್ ಫ್ಲಿಪ್ಕಾರ್ಟ್ ನಲ್ಲಿ ಹೋಗುತ್ತೆ, ತುಂಬಾ ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಗ್ತೀನಿ, ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಗುತ್ತೆ, ಲಕ್ಷಾಂತರ ಜನ ಓದ್ತಾರೆ ಅಂತ ಅನ್ಕೊಂಡಿದ್ರಿ. ಸೊ ಪ್ಲಾನ್ ಮಾಡಿದ್ರಿ. ಸೊ ನಾನು ಬುಕ್ ಬರೆಯೋನೇ ಇದ್ದೆ, ಬಟ್ ಅಷ್ಟರ ಒಳಗಡೆನೆ ಗೊತ್ತಾಯ್ತು, ಸೋಷಿಯಲ್ ಮೀಡಿಯಾ ಬಂದಾಗಿನಿಂದ ಬುಕ್ ಯಾರು ಓದ್ತಾ ಇಲ್ಲ ಅಂತ ಹೇಳಿ, ರೈಟ್? ಸೊ ಬರೆಯೋನೇ ಇದ್ದೆ, ಮಾಡೋನೇ ಇದ್ದೆ, ಕಾಲ್ ಮಾಡೋನೇ ಇದ್ದೆ. ಸೊ ಅಲ್ಲಿ ನಾವು ಪಾಸ್ಟ್ ನಲ್ಲಿ ಇದನ್ನ ಗೋಯಿಂಗ್ ಟು ಅನ್ನ ಬಳಸ್ತೀವಿ. ಸೊ ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಕ್ಲಿಯರ್. ಸೊ ಇದು ನಿಮ್ಗೆ ಈಗ ಅರ್ಥ ಆಯ್ತು. ಸೊ ಈಗ ನೆಕ್ಸ್ಟ್ ನಾವು ಹೋಗೋಣ, ಗೋಯಿಂಗ್ ಟು ಅನ್ನ ಬಳಸಿ ಬಹಳಷ್ಟು ಎಕ್ಸಾಂಪಲ್ಸ್ ನೋಡೋಣ. ಅಲ್ಲಿ ಸೆಂಟೆನ್ಸ್ ನ ಸ್ಟ್ರಕ್ಚರ್ ಕೂಡ ನಾವೀಗ ಇಲ್ಲಿ ಏನ್ ಮಾಡೋಣ, ನೋಡ್ತಾ ಹೋಗೋಣ ಸೆಂಟೆನ್ಸ್ ನ ಸ್ಟ್ರಕ್ಚರ್ ಅನ್ನ. ಅದಕ್ಕಿಂತ ಮುಂಚಿತವಾಗಿ ನೀವು
ಇಂಗ್ಲಿಷ್ ನಲ್ಲಿ ವೀಕ್ ಇದ್ರೆ, ಇಂಗ್ಲಿಷ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ರೆ, ಇಂಗ್ಲಿಷ್ ಫಾಸ್ಟ್ ಆಗಿ ನಾನು ಇಂಗ್ಲಿಷ್ ಮಾತಾಡೋದು, ಇಂಗ್ಲಿಷ್ ಅಲ್ಲಿ ಓನ್ ಆಗಿ ವಾಕ್ಯ ಮಾಡೋದು ಕಲಿಬೇಕಂದ್ರೆ ನೀವು ನನ್ನ ಈ ಕೋರ್ಸ್ ಅನ್ನ ಜಾಯಿನ್ ಆಗ್ಬಹುದು. ಇದು ಫ್ರೀ ಕೋರ್ಸ್ ಅಲ್ಲ, ಇದು ಪೇಡ್ ಕೋರ್ಸ್. ಫ್ರೀ ಕೋರ್ಸ್ ಏನೇ ಇದ್ರು ಕೂಡ ಅದು ಯೂಟ್ಯೂಬ್ ಅಲ್ಲಿ ನಡೆಯುತ್ತೆ. ಇದು ಪೇಡ್ ಕೋರ್ಸ್. ಸೊ ಇಲ್ಲಿ ನೀವು ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಕಲಿತೀರಾ. 30 ಡೇಸ್ ನ ಲೈವ್ ಕ್ಲಾಸಸ್ ನಡೆಯುತ್ತೆ. ಇದರಲ್ಲಿ ನಿಮ್ಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ನೀವು ಸ್ವಲ್ಪ ನಾನು ಹಣ ಇನ್ವೆಸ್ಟ್ ಮಾಡಬಹುದು, ನಂತರ ಹಣ ಇದೆ, ಟೈಮ್ ಸೇವ್ ಆಗಬೇಕು, ನಾನು ಫಾಸ್ಟ್ ಆಗಿ ಕಲಿಬೇಕು ಅಂಡ್ ನನ್ನ ಎಲ್ಲಾ ಡೌಟ್ಸ್ ಗಳು ಕ್ಲಿಯರ್ ಆಗಬೇಕು, ನನಗೆ ಕಾನ್ಫಿಡೆನ್ಸ್ ಬರ್ಬೇಕಂದ್ರೆ ಈ ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು. ಇದರಲ್ಲಿ ಲೈವ್ ಕ್ಲಾಸಸ್ ಡೈಲಿ ನಡೆಯುತ್ತೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಅಂಡ್ ದೆನ್ ಈ ಲೈವ್ ಕ್ಲಾಸ್ ನ ರೆಕಾರ್ಡಿಂಗ್ ಕೂಡ ನಿಮಗೆ ಸಿಗುತ್ತೆ. ನಾವೇ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ, ರಿವಿಷನ್ ಮಾಡ್ಲಿಕ್ಕೆ ತುಂಬಾ ಟೈಮ್ ನಿಮ್ದು ಸೇವ್ ಆಗುತ್ತೆ. ಅಂಡ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಯಾವಾಗ್ಲೂ ಒಬ್ಬ ಮನುಷ್ಯ ಒಂದು ಸ್ಕಿಲ್ ಅಲ್ಲಿ ಪ್ರಾಕ್ಟೀಸ್ ಇಂದ ಪರ್ಫೆಕ್ಟ್ ಆಗ್ತಾನೆ. ಸೊ ಆ ನಿಮ್ಮ ಪ್ರಾಕ್ಟೀಸ್ ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ಆಗ್ಬೇಕು, ಅದ್ರಲ್ಲಿ ಟೈಮ್ ಸೇವ್ ಆಗ್ಬೇಕು ಅಂಡ್ ಫಾಸ್ಟ್ ಆಗಿ ರಿಸಲ್ಟ್ ಸಿಗ್ಬೇಕು. ಸೊ ಅದಕ್ಕೆ ಈ ಆನ್ಲೈನ್ ಟೆಸ್ಟ್ ಅಂಡ್ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಗಳನ್ನ ಡಿಸೈನ್ ಮಾಡಿ ಎಲ್ಲ ರೆಡಿ ಮಾಡಿ ಇಡ್ಲಾಗಿದೆ. ಒಂದು 10-15 ಮಿನಿಟ್ಸ್ ಟೈಮ್ ಡೈಲಿ ಕೊಟ್ರೆ ನಿಮ್ಮ ಪ್ರಾಕ್ಟೀಸ್ ಕೂಡ ಇಲ್ಲಿ ಆಗುತ್ತೆ. ಅಂಡ್ ಕೋರ್ಸ್ ನ ವ್ಯಾಲಿಡಿಟಿ ಬಂದು 6 ಮಂತ್ಸ್ ಕೂಡ ಇರುತ್ತೆ. ನೀವು ಇಲ್ಲಿ ಆರಾಮಾಗಿ ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಕಲಿಬಹುದು. ಯಾರಿಗೆ ಅಂದ್ರೆ ಈ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ರಿ. ಸೊ ಒಂದು, ನನಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ ಅನ್ನೋದು, ನನಗೆ ಇಂಗ್ಲಿಷ್ ಕಂಪ್ಲೀಟ್ ಆಗಿ ಅರ್ಥ ಆಗೋದಿಲ್ಲ. ಕೆಲವರಿಗೆ 50-60% ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗುತ್ತೆ ಬಟ್ ಈ ಪ್ರಾಬ್ಲಮ್ ಇಲ್ಲ ಸರ್, ನನಗೆ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆಫೀಸ್ ನಲ್ಲಿ ಕಲೀಗ್ಸ್ ಜೊತೆಲಿ ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋದಾಗ ನನಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. MBA MCA ತರ ಪ್ರೊಫೆಷನಲ್ ಕೋರ್ಸಸ್ ಮಾಡ್ತಾ ಇದ್ದೀನಿ ಬಟ್ ಕಮ್ಯುನಿಕೇಶನ್ ಇಲ್ದೇ ಇರೋದ್ರಿಂದ ತುಂಬಾ ಅಪಾರ್ಚುನಿಟೀಸ್ ಕಳ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಈ ಸಮಸ್ಯೆ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್. ಅಂಡ್ ಇದು ಇವತ್ತೇ ಈ ಟೈಮ್ ಇದೆ. ಮುಂದೆ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನ ಇಂಗ್ಲಿಷ್ ನಲ್ಲೇ ಮಾತಾಡ್ತಾರೆ, ಇಂಗ್ಲಿಷ್ಗೆ ಡಿಮಾಂಡ್ ಇರುತ್ತೆ. ಯಾಕೆಂದ್ರೆ ನೀವು ಹಿಂದೆ ಬರ್ತಾ ಇರುವಂತಹ ಜನರೇಷನ್ ನೋಡಿ, ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ಎಲ್ಲರೂ ಇಂಗ್ಲಿಷ್ ಮೀಡಿಯಂ ನಲ್ಲಿ ಕಲಿಬೇಕು, ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ನಲ್ಲಿ ಕಲಿಬೇಕಂತ ಹೇಳಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಪ್ರೆಫರೆನ್ಸ್ ಅನ್ನ ತೋರಿಸ್ತಾ ಇದ್ದಾರೆ. ಸೊ ಇಂಗ್ಲಿಷ್ ನಿಮಗೆ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ನೀವು ಈ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಅಂಡ್ ಇಲ್ಲಿ ತುಂಬಾ ಜನ ಕೇಳ್ತಾರೆ, ಸರ್ ನನಗೆ ಇಂಗ್ಲಿಷ್ ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೇನೋ ಅನ್ನುವಂತಹ ಭಯ ಆಗುತ್ತೆ ಅಂತ ಹೇಳಿ. ಅಂಡ್ ನಾನು ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮಗೆ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರುತ್ತಾ? ಅದು ಕೂಡ ಯಾವುದೇ ಗ್ರಾಮರ್ ತಪ್ಪುಗಳು ಇಲ್ಲದೆ, ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ಪರ್ಫೆಕ್ಟ್ ಆಗಿ ಓನ್ ಆಗಿ ವಾಕ್ಯ ಮಾಡ್ತೀರಾ? ಇಲ್ಲ ಬರೋದಿಲ್ಲ ಸರ್ ಅಂದ್ರೆ ಈ ಭಯ ನಿಮ್ಗೆ ಇದ್ದೇ ಇರುತ್ತೆ. ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೇನೋ ಅನ್ನುವಂತ ಭಯ. ತಪ್ಪಾದ್ರೆ ಜನ ಜಡ್ಜ್ ಮಾಡೇ ಮಾಡ್ತಾರೆ. ಎಷ್ಟಾದ್ರೂ ಅನ್ಕೊಳ್ಳಿ, ಮನುಷ್ಯರು ತಪ್ಪು ಮಾಡ್ತಾರೆ ಬಟ್ ಜನ ಜಡ್ಜ್ ಮಾಡೋರು ಮಾಡೇ ಮಾಡ್ತಾರೆ. ಅದರಿಂದ ಅವಕಾಶಗಳನ್ನ ಕಳ್ಕೊಳ್ತೀರಾ. ನಿಮ್ಮ ಫಸ್ಟ್ ಇಂಪ್ರೆಷನ್ ಚೆನ್ನಾಗಿರೋದಿಲ್ಲ, ನಿಮ್ಮ ಒಳಗಡೆನೆ ಕಾನ್ಫಿಡೆನ್ಸ್ ಬರೋದಿಲ್ಲ. ಸೊ ಈ ಸಮಸ್ಯೆ ಕೂಡ ನೀವು ಫೇಸ್ ಮಾಡ್ತಾ ಇದ್ರಿ, ಮಾತಾಡೋವಾಗ ಎಲ್ಲಿ ತಪ್ಪು ಮಾಡ್ತೀನಿ ಅನ್ನೋಂತ ಭಯ. ಅಂಡ್ ದೆನ್ ಈ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರೆ ಸೊ ಡೆಫಿನೆಟ್ಲಿ ಈ ಕೋರ್ಸ್ ಅನ್ನ ಜಾಯಿನ್ ಆಗಿ ತುಂಬಾ ಫಾಸ್ಟ್ ಆಗಿ ನೀವು ಇಂಗ್ಲಿಷ್ ಅನ್ನ ಇದರಲ್ಲಿ ಕಲಿತೀರಾ. ನಿಮ್ಮ ಎಲ್ಲಾ ಡೌಟ್ಸ್ ಗಳು ಇಲ್ಲಿ ಕ್ಲಿಯರ್ ಆಗ್ತವೆ, ರೈಟ್? ಸೊ ಇನ್ನ ಎಲ್ಲಿ ಕ್ಲಾಸಸ್ ನಡೀತಾವೆ ಅಂದ್ರೆ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಸೊ ನಮ್ಮದೇ ಆಗಿರುವಂತಹ ಆಪ್ ಇದೆ. ಸೊ ನಮ್ಮ ಆಪ್ ನಲ್ಲಿ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಕ್ಲಾಸಸ್ ಗಳು ನಡೀತಾವೆ. ಒಂದ್ ಸೆಕೆಂಡ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಎಸ್, ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಕ್ಲಾಸಸ್ ಗಳು ನಡೀತಾವೆ. ಎಸ್, ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಕ್ಲಾಸಸ್ ನಡೀತಾವೆ. ಲಿಂಕ್ ಕೆಳಗಡೆ ಇದೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಕೋರ್ಸ್ ಅನ್ನ ನೇರವಾಗಿ ಜಾಯಿನ್ ಆಗಬಹುದು. ಸ್ಕಿಲ್ ಬೂಸ್ಟರ್ ನಿಮ್ಮ ಸ್ಕಿಲ್ಸ್ ಅನ್ನ, ಇವತ್ತಿನ ಕಾಲದಲ್ಲಿ ಡಿಮಾಂಡ್ ಇರೋದು ಸ್ಕಿಲ್ಸ್ಗೆ ವ್ಯಾಲ್ಯೂ ಇದೆ, ಜಾಬ್ ಮಾರ್ಕೆಟ್ ನಲ್ಲಿ ಡಿಮಾಂಡ್ ಇದೆ. ಸೊ ಜಾಯಿನ್ ದ ಸ್ಕಿಲ್ ಬೂಸ್ಟರ್ ಆಪ್, ಡೌನ್ಲೋಡ್ ಮಾಡ್ಕೊಳ್ಳಿ. ಡೈರೆಕ್ಟ್ ಅಡ್ಮಿಷನ್ ಗಾಗಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಬನ್ನಿ ಈಗ ಕಂಟಿನ್ಯೂ ಮಾಡ್ತಾ ಹೋಗೋಣ, ರೈಟ್? ಸೊ ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಸೊ ಇನ್ನ ಗೋಯಿಂಗ್ ಟು ಅನ್ನ ಯಾವ ರೀತಿ ಬಳಸ್ತಾ ಹೋಗ್ಬೇಕು ಪ್ರೆಸೆಂಟ್ ನಲ್ಲಿ, ಅದನ್ನ ನಾವೀಗ ನೋಡೋಣ. ಗೋಯಿಂಗ್ ಟು, ಈಗ ಗೋಯಿಂಗ್ ಟು ಅನ್ನ ನೀವು ಪ್ರೆಸೆಂಟ್ ಅಲ್ಲಿ ಬಳಸ್ತಾ ಇದ್ದೀರಾ ಅಂದ್ರೆ ಸೊ ಇಲ್ಲಿ ವಾಕ್ಯ ಯಾವ ರೀತಿ ಮಾಡ್ಬೇಕು ಅದನ್ನ ನೋಡ್ಕೊಳ್ಳಿ. ಸೊ ಇಲ್ಲಿ ವಾಕ್ಯ ಮಾಡ್ಲಿಕ್ಕೆ ಸಬ್ಜೆಕ್ಟ್ ಫಸ್ಟ್ ಬರುತ್ತೆ, ದೆನ್ ಈಸ್ ಅಥವಾ ಆಮ್ ಅಥವಾ ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್. ಸೊ ಅದರ ಜೊತೆ ಗೋಯಿಂಗ್ ಟು ಪ್ಲಸ್ ಇಲ್ಲಿ ವರ್ಬ್ ನ V1 ಫಾರ್ಮ್ ಬರುತ್ತೆ ಅಂಡ್ ದೆನ್ ಕೊನೆಯಲ್ಲಿ ಆಬ್ಜೆಕ್ಟ್. ಈ ರೀತಿ ನಾವೇನ್ ಮಾಡ್ತೀವಿ, ವಾಕ್ಯವನ್ನ ಮಾಡ್ತೀವಿ ಪ್ರೆಸೆಂಟ್ ನಲ್ಲಿ ಗೋಯಿಂಗ್ ಟು ಅನ್ನ ಬಳಸುವಾಗ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇಂಗ್ಲಿಷ್ ನಲ್ಲಿ ಟು ನ ನಂತರ ಯಾವಾಗ್ಲೂ ವರ್ಬ್ ನ V1 ಫಾರ್ಮ್ ಬರುತ್ತೆ, ವರ್ಬ್ ನ ಮೊದಲನೇ ಫಾರ್ಮ್ ಬರುತ್ತೆ. ಕೆಲವೊಂದು ಎಕ್ಸೆಪ್ಷನ್ಸ್ ಇವೆ, ಕೆಲವು ಕಡೆ ಒಂದು 4-5% ಕಡೆ ಅಲ್ಲಿ ಬೇರೆ ಫಾರ್ಮ್ಸ್ ಬರ್ತವೆ ವರ್ಬ್ ನ, ಬಟ್ ಅದ್ರ ಬಗ್ಗೆ ಈಗ ತಲೆ ಕೆಡಿಸ್ಕೋಬೇಡಿ. ಈಗ 95% ಆಫ್ ದ ಟೈಮ್ಸ್ 95% ಆಫ್ ದ ಟೈಮ್ಸ್ ಟು ನ ನಂತರ ವರ್ಬ್ ನ V1 ಫಾರ್ಮ್ ಅನ್ನ ನಾವು ಬಳಸ್ತೀವಿ. ಸೊ ಹಾಗಾದ್ರೆ ಬನ್ನಿ ಎಕ್ಸಾಂಪಲ್ ನೋಡೋಣ.
ಎಕ್ಸಾಂಪಲ್, ಮೊದಲನೆಯ ಎಕ್ಸಾಂಪಲ್ ನೋಡಿ, ನಾವು ಇವತ್ತು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದೀವಿ ಅಥವಾ ಇವತ್ತು ಕ್ರಿಕೆಟ್ ಆಡ್ತಾ ಇದ್ದೀವಿ ಅಂತ ಕೂಡ ನಾವು ಹೇಳ್ತೀವಿ. ಆಡ್ತಾ ಇದ್ದೀವಿ ಅಂತ ಕೂಡ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದ್ರೆ, ಈಗ ನೀವು ನಿಮ್ ಫ್ರೆಂಡ್ಸ್ ಹೋದ್ರಿ, ನಿಮ್ಮ ಒಬ್ಬ ಫ್ರೆಂಡ್ ಇದ್ದ ಮಹೇಶ್ ಅಂತ ಹೇಳಿ, ಮಹೇಶ್ ಹೋಗಿ ಕೇಳ್ತೀರಿ, ಮಹೇಶ್ ಇವತ್ತು ಸ್ವಲ್ಪ ಮಾರ್ಕೆಟ್ ಹೋಗಿ ಬರೋಣ, ಶಾಪಿಂಗ್ ಮಾಡೋದಿದೆ ಅಂತ ಹೇಳಿ. ಮಹೇಶ್ ಹೇಳ್ತಾನೆ, ಇಲ್ಲ ನಾವ್ ಇವತ್ತೆಲ್ಲ ಫ್ರೆಂಡ್ಸ್ ಸೇರಿ ಕ್ರಿಕೆಟ್ ಆಡ್ತಾ ಇದೀವಿ ಅಥವಾ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದೀವಿ. ಸೊ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಕ್ರಿಕೆಟ್ ಆಡ್ಬೇಕು ಅಂತ ಹೇಳಿ. ಸೊ ಅವಾಗ ಇದನ್ನ ಯಾವ ಹೇಳ್ತೀರಾ? ಸೊ ಐ ಆಮ್ ಸಾರಿ, ನಾವು ಅಂತ ಇದೆ, ರೈಟ್? ನಾವು ಇವತ್ತು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದೀವಿ. ಸೊ ನಾವು ಅನ್ಲಿಕ್ಕೆ ವಿ ಬಳಸ್ತೀರಾ, ದೆನ್ ವಿ ಜೊತೆ ಈಸ್ ಆಮ್ ಆರ್ ಅಲ್ಲಿ ಆರ್ ಬಳಸ್ತೀರಾ, ವಿ ಆರ್, ದೆನ್ ಗೋಯಿಂಗ್ ಟು, ವಿ ಆರ್ ಗೋಯಿಂಗ್ ಟು, ನಂತರ ವರ್ಬ್ ನ ವಿ ಒನ್ ಆಡ್ಲಿಕ್ಕೆ ಪ್ಲೇ ಅನ್ನುವಂತಹ ವರ್ಬ್, ವಿ ಆರ್ ಗೋಯಿಂಗ್ ಟು ಪ್ಲೇ ಕ್ರಿಕೆಟ್ ಟುಡೇ, ವಿ ಆರ್ ಗೋಯಿಂಗ್ ಟು ಪ್ಲೇ ಕ್ರಿಕೆಟ್ ಟುಡೇ. ಸೊ ಯಾವಾಗ ಬಳಸಿ ಅಂದ್ರೆ ಸಿಂಪಲ್ ರೀ, ಏನೋ ಒಂದು ಕೆಲಸ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಯೋಚನೆ ಮಾಡ್ಕೊಂಡಿದ್ದೀರಾ, ಸೊ ಅಲ್ಲಿ ಗೋಯಿಂಗ್ ಟು ಪ್ಲಸ್ ವಿ ಒನ್ ವರ್ಬ್ ಪ್ರೆಸೆಂಟ್ ಅಲ್ಲಿ ಬಳಸಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಅವನು ಇವತ್ತು ಎಕ್ಸಾಮ್ ಬರೆಯಲಿದ್ದಾನೆ. ಸೊ ಅವನು ಇವತ್ತು ಎಕ್ಸಾಮ್ ಬರೆಯಲಿದ್ದಾನೆ. ಯಾರೋ ನಿಮ್ಮ ಫ್ರೆಂಡ್ ಇದ್ದಾನೆ, ಅವ್ರದ್ದು ಎಕ್ಸಾಮ್ ಇದೆ, ಅವನು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದಾನೆ. ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಕೂಡ ಹೇಳ್ತೇವೆ, ಎಕ್ಸಾಮ್ ಬರೆಯಲಿದ್ದಾನೆ ಅಂತ ಕೂಡ ನಾವಿಲ್ಲಿ ಹೇಳ್ಬಹುದು. ಅವನು ಇವತ್ತು ಎಕ್ಸಾಮ್ ಬರೆಯಲಿದ್ದಾನೆ. ಅವನು ಇವತ್ತು ಎಕ್ಸಾಮ್ ಬರೆಯಲಿದ್ದಾನೆ. ಸೊ ಅವನು ಅನ್ಲಿಕ್ಕೆ ಹಿ ಯೂಸ್ ಮಾಡ್ತೀರಾ. ಈಗ ಈಸ್ ಆಮ್ ಆರ್ ನಲ್ಲಿ ಈಸ್, ಹಿ ಈಸ್ ಗೋಯಿಂಗ್ ಟು, ಹಿ ಈಸ್ ಗೋಯಿಂಗ್ ಟು, ಸೊ ಬರೆಯಲಿದ್ದಾನೆ ಅನ್ಲಿಕ್ಕೆ ರೈಟ್ ಟು ಆದ ನಂತರ ವರ್ಬ್ ನ ವಿ ಒನ್ ಫಾರ್ಮ್, ಹಿ ಈಸ್ ಗೋಯಿಂಗ್ ಟು ರೈಟ್ ಎಕ್ಸಾಮ್ ಟುಡೇ. ಇವತ್ತು ಅವನು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದಾನೆ ಅಥವಾ ಎಕ್ಸಾಮ್ ಬರೆಯಲಿದ್ದಾನೆ. ಸೊ ಈ ರೀತಿ ಸಿಚುವೇಶನ್ಸ್ ಅಲ್ಲಿ ನೀವು ಗೋಯಿಂಗ್ ಟು ನ ಬಳಸಿ, ಇವತ್ತಿನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮದೇ ವಾಕ್ಯವನ್ನ ಕ್ರಿಯೇಟ್ ಮಾಡಿ. ಎಲ್ಲೆಲ್ಲಿ ನಾವು ಇದನ್ನ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಸೊ ನಾನು ನಿಮ್ಗೆ ಇವತ್ತು ಇಂಗ್ಲಿಷ್ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ಈ ಕ್ಲಾಸ್ ನ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ, ಇವತ್ತಿನ ಕ್ಲಾಸ್ ನಲ್ಲಿ ನಾನ್ ನಿಮ್ಗೆ ಅಬೌಟ್ ಟು ಮತ್ತು ಗೋಯಿಂಗ್ ಟು ಅನ್ನ ಹೇಗ್ ಬಳಸಬೇಕು ಅನ್ನೋದನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ರೈಟ್? ಅದ್ರ ಪ್ಲಾನ್ ಮಾಡ್ಕೊಂಡು ನಾನು ಬಂದಿದ್ದೀನಿ ಕಲಿಸ್ಬೇಕು ಅಂತ ಹೇಳಿ. ಸೊ ನಾನು ಹೇಳ್ಬಹುದು, ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಹೌ ಟು ಯೂಸ್ ಅಬೌಟ್ ಟು ಅಂಡ್ ಇಂಗ್ಲಿಷ್, ಸಾರಿ ಏನಿತ್ತು, ಅಬೌಟ್ ಟು ಅಂಡ್ ಗೋಯಿಂಗ್ ಟು ವೈಲ್ ಸ್ಪೀಕಿಂಗ್ ಇಂಗ್ಲಿಷ್. ರೈಟ್? ಸೊ ನಾನಲ್ಲಿ ಗೋಯಿಂಗ್ ಟು ಅನ್ನ ಬಳಸಿದೆ. ಸೊ ಈ ರೀತಿ ಗೋಯಿಂಗ್ ಟು ಅನ್ನ ನೀವು ಕೂಡ ಬಳಸಿ. ಇನ್ನೊಂದು ಎಕ್ಸಾಂಪಲ್, ಅವಳು ನಾಳೆ ಹೊಸ ಫೋನ್ ಖರೀದಿ ಮಾಡಲಿದ್ದಾಳೆ. ಅವಳು ನಾಳೆ ಹೊಸ ಫೋನ್ ಖರೀದಿ ಮಾಡಲಿದ್ದಾಳೆ. ಮೂರನೇ ಎಕ್ಸಾಂಪಲ್ ನೋಡಿ, ಅವಳು ನಾಳೆ ಹೊಸ ಫೋನ್ ಖರೀದಿ ಮಾಡ್ತಾ ಇದ್ದಾಳೆ. ಇದೇ ರೀತಿ ಹೇಳ್ತೇವಲ್ಲ ಮಾತಾಡುವಾಗ, ಮಾತಾಡುವಂತ ಭಾಷೆಯನ್ನ ಇಲ್ಲಿ ಬಳಸೋಣ. ಅವಳು ನಾಳೆ ಹೊಸ ಫೋನ್ ಖರೀದಿ ಮಾಡ್ತಾ ಇದ್ದಾಳೆ ಅಥವಾ ನಾಳೆ ಹೊಸ ಫೋನ್ ತಗೊಳ್ಳಿಕ್ ಹೋಗ್ತಾ ಇದ್ದಾಳೆ, ಅವಳು ನಾಳೆ ಹೊಸ ಫೋನ್ ಖರೀದಿ ಮಾಡಲಿದ್ದಾಳೆ. ಯಾವ್ದಾದ್ರು ಹೇಳಿ, ನಮಗೆ ಟೋಟಲ್ ಆಗಿ ಏನು, ನಾಳೆ ಹೊಸ ಫೋನ್ ತಗೋಬೇಕು ಅಂತ ಹೇಳಿ ಅವಳು ಡಿಸೈಡ್ ಮಾಡಿದಾಳೆ, ಪ್ಲಾನ್ ಮಾಡಿದಾಳೆ. ಅಂದ್ರೆ ಪ್ಲಾನ್ ಆಗಿದೆ ಅಂತ ಒಂದು ಆಕ್ಷನ್, ಅದನ್ನ ಗೋಯಿಂಗ್ ಟು ಅಲ್ಲಿ ನೀವು ಹೇಳ್ಬೇಕು ಅಷ್ಟೇ. ಸೊ ಬನ್ನಿ ಇದನ್ನ ಈಗ ಹೇಗೆ ಹೇಳ್ತೀರಾ. ಸೊ ಇಲ್ಲಿ ಅವಳು ಇದೆ, ಸೊ ಅವಳಿಗೆ ನಾವು ಶಿ ಬಳಸ್ತೀವಿ. ಅಂಡ್ ದೆನ್ ಈಸ್ ಆಮ್ ಆರ್ ನಲ್ಲಿ ಈಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್, ಶಿ ಈಸ್ ಗೋಯಿಂಗ್ ಟು, ಶಿ ಈಸ್ ಗೋಯಿಂಗ್ ಟು. ನಂತರ ಖರೀದಿ ಮಾಡ್ಲಿಕ್ಕೆ ಏನಂತೀವಿ, ಪರ್ಚೇಸ್ ಅಥವಾ ಬಾಯ್. ಬಾಯ್ ಅನ್ನೋದು ಬಳಸೋಣ. ಶಿ ಈಸ್ ಗೋಯಿಂಗ್ ಟು ಬಾಯ್ ಹೊಸ ಫೋನ್, ಅ ನ್ಯೂ ಫೋನ್, ಅ ನ್ಯೂ ಫೋನ್. ಶಿ ಈಸ್ ಗೋಯಿಂಗ್ ಟು ಬಾಯ್ ಅ ನ್ಯೂ ಫೋನ್. ಸೊ ಯಾವಾಗರಿ ಅವಳು ನಾಳೆ ಅಂತ ಇದೆ, ಸೊ ನಾಳೆ ಅನ್ಲಿಕ್ಕೆ ಟುಮಾರೋ. ಈ ಟೈಮ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಎಂಡ್ ನಲ್ಲಿ ಬರ್ತವೆ, ಟುಡೇ, ಟುಮಾರೋ ಅನ್ನೋಂಥದ್ದು. ರೈಟ್? ಶಿ ಈಸ್ ಗೋಯಿಂಗ್ ಟು ಬೈ ಅ ನ್ಯೂ ಫೋನ್ ಟುಮಾರೋ. ಸೊ ಈಗ ನೀವೇನ್ ಮಾಡಿ, ಇಲ್ಲೇ ನಿಮ್ಮ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡಿ. ನಿಮ್ದೇ ಒಂದು 2-3 ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿ, ಎಲ್ಲಿ, ಕೆಳಗಡೆ ಕಾಮೆಂಟ್ ನಲ್ಲಿ. ಓಕೆ, ಕೆಳಗಡೆ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ 2-3 ವಾಕ್ಯಗಳನ್ನ. ಸೊ ಇದು ಆಯ್ತು ಪ್ರೆಸೆಂಟ್ ನಲ್ಲಿ ಯಾವ ರೀತಿ ಬಳಸಬೇಕು. ಈಸ್ ಆಮ್ ಆರ್ ಪ್ಲಸ್ ಗೋಯಿಂಗ್ ಟು ವಿ ಒನ್ ಪ್ಲಸ್ ಆಬ್ಜೆಕ್ಟ್. ಸೊ ನಾವೀಗ ಬರೋಣ, ವಾಸ್ ಪ್ಲಸ್ ಗೋಯಿಂಗ್ ಟು ಯಾವ ರೀತಿ ಬಳಸಬೇಕು. ಪಾಸ್ಟ್ ನಲ್ಲಿ ಇದನ್ನ ನಾವು ಯಾವ ರೀತಿ ಬಳಸ್ತೀವಿ. ಗೋಯಿಂಗ್ ಟು ಇನ್ ಪಾಸ್ಟ್, ಗೋಯಿಂಗ್ ಟು ಇನ್ ಪಾಸ್ಟ್.
ಸೊ ಪಾಸ್ಟ್ ನಲ್ಲಿ ಯಾವ ರೀತಿ ಬರಿತೀವಿ? ಸೊ ಇಲ್ಲಿ ನಾವು ಪಾಸ್ಟ್ ನಲ್ಲಿ ಏನ್ ಮಾಡ್ತೀವಿ, ಮೊದಲು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಅನ್ನ ನಾವಿಲ್ಲಿ ಚೇಂಜ್ ಮಾಡ್ತೀವಿ. ವಾಸ್ ಅಥವಾ ವರ್ ಅನ್ನೋಂತ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ, ಪ್ಲಸ್ ಗೋಯಿಂಗ್ ಟು ಪ್ಲಸ್ ಗೋಯಿಂಗ್ ಟು ಪ್ಲಸ್ ವಿ ಒನ್, ವರ್ಬ್ ನ ವಿ ಒನ್ ಫಾರ್ಮ್ ಅಂಡ್ ದೆನ್ ಕೊನೆಯಲ್ಲಿ ಆಬ್ಜೆಕ್ಟ್. ಓಕೆ, ಸೊ ಹಾಗಾದ್ರೆ ನಾವೀಗ ಇದಕ್ಕೆ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ವಾಸ್ ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ ಪ್ಲಸ್ ಗೋಯಿಂಗ್ ಟು ದೆನ್ ವಿ ಒನ್ ಅಂಡ್ ದೆನ್ ಆಬ್ಜೆಕ್ಟ್. ಸೊ ಎಕ್ಸಾಂಪಲ್ಸ್ ನೋಡಿ, ಸ್ವಲ್ಪ ಇದು ಸಿಚುವೇಶನಲಿ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಇಲ್ಲ ಅಂದ್ರೆ ಡಿಫಿಕಲ್ಟ್ ನಿಮ್ಗೆ ಅನ್ನಿಸಬಹುದು. ಅದಕ್ಕೆ ನನಗೆ ಎಕ್ಸಾಂಪಲ್ ನಿಮ್ಗೆ ರಿಲೇಟೇಬಲ್ ಅನ್ನಿಸ್ಬೇಕು, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಎಕ್ಸಾಂಪಲ್ಸ್ ಅನ್ನ ಹುಡುಕಿ ತಂದಿದ್ದೇನೆ ಇಲ್ಲಿ. ಸರಿಯಾಗಿ ಅಟೆಂಟಿವ್ ಆಗಿ ಕೇಳಿ, ಎಂಡ್ ವರೆಗೆ ಕ್ಲಾಸ್ ಅನ್ನ ನೋಡಿ. ನಮ್ಮ ಜನರ ಕಡೆ ಇವತ್ತೇನಿರೋದಿಲ್ಲ, ಪೇಷನ್ಸ್ ಇರೋಲ್ಲ, ಎಸ್ಪೆಷಲಿ ವಿಶೇಷವಾಗಿ ಯೂತ್ಸ್ ನ ಕಡೆ ಈ ಪೇಷನ್ಸ್ ಇರೋದಿಲ್ಲ. ರೈಟ್, ನೋಡಿ ಯಾವುದೋ ಒಂದು ಕ್ರಿಕೆಟ್ ಕಾಮಿಡಿ ಸ್ಟ್ಯಾಂಡ್ ಅಪ್ ಕಾಮಿಡಿ ನೋಡಿ ಎಂಜಾಯ್ ಮಾಡೋದು ಈಸಿ ಇದೆ, ಬಟ್ ಯಾವುದೋ ಒಂದು ಸ್ಕಿಲ್ ಕಲಿಬೇಕಂದ್ರೆ ಅದಕ್ಕೆ ಸಮಾಧಾನ ಬೇಕು, ಕನ್ಸಿಸ್ಟೆನ್ಸಿ ಬೇಕು. ಸೊ ಅದಕ್ಕೆ ನಾನು ಹೇಳೋದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈಸಿ ಲ್ಯಾಂಗ್ವೇಜ್ ಅಲ್ಲಿ ಕಲಿಸ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಕ್ಲಾಸಸ್ ಅನ್ನ ನೋಡಿ, ಅದು ಇಂಪಾರ್ಟೆಂಟ್. ಅಂದಾಗ ಒಂದು ಸ್ಕಿಲ್ಸ್ ಅನ್ನ ಕಲಿತೀರಾ. ರೈಟ್, ಇನ್ನು ಸೀರಿಯಸ್ ಆಗಿ ಕಲಿಬೇಕಂದ್ರೆ ರಿಯೋ ಅಕಾಡೆಮಿ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಲಿಂಕ್ ಕೆಳಗಡೆ ಇದೆ. ಸ್ವಲ್ಪ ಹಣ ಪೇ ಮಾಡಿ ಜಾಯಿನ್ ಆಗಿ, ಆ ಸೀರಿಯಸ್ನೆಸ್ ಆಟೋಮೆಟಿಕ್ ಆಗಿ ಬರೀತೀರಾ, ಬರುತ್ತೆ ಆಟೋಮೆಟಿಕ್ ಆಗಿ, ಫುಲ್ ಸೀರಿಯಸ್ ಆಗಿ ಕಲಿತೀರಾ. ತುಂಬಾ ಟೈಮ್ ಸೇವ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಆಟೋಮೆಟಿಕ್ಲಿ ಮೇಂಟೈನ್ ಆಗುತ್ತೆ. ಅಂಡ್ ಪ್ರತಿದಿನ ಒಂದು ಬದಲಾವಣೆ ನೋಡ್ತಿರಲ್ಲ, ಓ ನಾನು ಇಂಗ್ಲಿಷ್ ಅಲ್ಲಿ ಇಲ್ಲಿದ್ದೆ, ಇವತ್ತು ಇಲ್ಲಿಗೆ ಬಂದಿದ್ದೀನಿ, ಎರಡನೇ ಕ್ಲಾಸ್ ಆದ ನಂತರ ಇಲ್ಲಿಗೆ ಬಂದಿದ್ದೆ. ಸೊ ಅದರಿಂದ ಮೋಟಿವೇಶನ್ ಸಿಗುತ್ತೆ, ಕಲಿಬೇಕು ಅನ್ನುವಂತ ಒಂದು ಡೋಪಮಿನ್ ಸಿಗುತ್ತೆ ಮೈಂಡ್ಗೆ, ಪ್ರೋಗ್ರೆಸ್ ನೋಡಿದಾಗ, ನಿಮ್ಮಲ್ಲೇ ನೀವು ಬದಲಾವಣೆಯನ್ನ ನೋಡಿದಾಗ. ರೈಟ್, ಸೊ ಬನ್ನಿ ಈಗ ಎಕ್ಸಾಂಪಲ್ಸ್ ನೋಡೋಣ. ನಾನು ನಿನಗೆ ಕಾಲ್ ಮಾಡುವವನೇ ಇದ್ದೆ ಆದ್ರೆ ಮರೆತು ಬಿಟ್ಟೆ. ಈ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊ, ಅಥವಾ ಈ ಎಕ್ಸಾಂಪಲ್ ನೋಡಿದೀವಿ, ಬೇರೆ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಬನ್ನಿ ಬೇರೆ ಎಕ್ಸಾಂಪಲ್ ತಗೊಳ್ಳೋಣ. ನಾವು ವೀಕೆಂಡ್ ನಲ್ಲಿ ಮೈಸೂರಿಗೆ ಹೋಗ್ತಾ ಇದ್ವಿ, ಆದ್ರೆ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಈಗ ನೀವೇನ್ ಮಾಡ್ಕೊಂಡ್ರಿ, ನಾವು ವೀಕೆಂಡ್ ನಲ್ಲಿ ಮೈಸೂರಿಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರಿ. ನಾವು ವೀಕೆಂಡ್ ಅಂದ್ರೆ ಏನ್ರಿ, ವೀಕೆಂಡ್ ಅಂದ್ರೆ ಸ್ಯಾಟರ್ಡೆ ಸಂಡೇ. ವೀಕೆಂಡ್ ನಲ್ಲಿ ಮೈಸೂರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ನಾವು ವೀಕೆಂಡ್ ನಲ್ಲಿ ಮೈಸೂರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ, ಅಥವಾ ಇಲ್ಲ ಮೈಸೂರಿಗೆ ಹೋಗ್ತಾ ಇದ್ವಿ, ಪ್ಲಾನ್ ಅಲ್ಲ, ಮೈಸೂರಿಗೆ ಹೋಗ್ತಾ ಇದ್ವಿ. ನಾವು ವೀಕೆಂಡ್ ನಲ್ಲಿ ಮೈಸೂರಿಗೆ ಏನು ಹೋಗ್ತಾ ಇದ್ವಿ, ಆದರೆ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಪ್ಲಾನ್ ಏನಾಯ್ತು, ಕ್ಯಾನ್ಸಲ್ ಆಯ್ತು. ಈಗ ಇದನ್ನ ಯಾವ ರೀತಿ ಹೇಳ್ತೀರಾ, ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ ನಾವಿಲ್ಲಿ ವಾಸ್ ಗೋಯಿಂಗ್ ಟುನೇ ಬಳಸಬೇಕಾಗುತ್ತೆ. ಸೊ ಯಾವ ರೀತಿ ಅಂದ್ರೆ, ಇದು ನಾವು ವೀಕೆಂಡ್ ನಲ್ಲಿ ಮೈಸೂರಿಗೆ ಹೋಗ್ತಾ ಇದ್ವಿ, ಆದ್ರೆ ಪ್ಲಾನ್ ಕ್ಯಾನ್ಸಲ್ ಆಯ್ತು. ನೀವು ಪ್ಲಾನ್ ಮಾಡ್ಕೊಂಡಿದ್ರಿ ಹೋಗ್ಬೇಕು ಅಂತ ಹೇಳಿ, ರೈಟ್. ಸೊ ಅದನ್ನ ನೀವು ಹೇಳ್ತಾ ಇದ್ದೀರಿ, ವಿ ವರ್ ಗೋಯಿಂಗ್ ಟು ಗೋ ಟು ಮೈಸೂರು. ನೋಡಿ, ಇಲ್ಲಿ ಗೋಯಿಂಗ್ ಟು ಆದ ನಂತರ ಮತ್ತೆ ಗೋ ಬರಬೇಕು, ವಿ ಒನ್. ಸೊ ಇಲ್ಲಿ ಗೋಯಿಂಗ್ ಟು ಅಂದ್ರೆ ಹೋಗ್ತಾ ಇದೀವಿ ಅನ್ನೋಂತ ಮೀನಿಂಗ್ ಕೊಡೋದಿಲ್ಲ. ಅದು ಗೋಯಿಂಗ್ ಟು ಏನ್ ತೋರಿಸುತ್ತೆ, ನಾವು ಪ್ಲಾನ್ ಮಾಡಿದ್ವಿ ಅನ್ನೋದನ್ನ ತೋರಿಸುತ್ತೆ. ಗೋಯಿಂಗ್ ಟು ನಾವು ಪ್ಲಾನ್ ಮಾಡಿದ್ವಿ ಅನ್ನೋದನ್ನ ಮಾತ್ರ ತೋರಿಸುತ್ತೆ. ಕರೆಕ್ಟ್ ಅನ್ನಿಸ್ತಾ ಇಲ್ಲ ನನಗೆ ವೈಯಕ್ತಿಕವಾಗಿ. ರೈಟ್, ಕರೆಕ್ಟ್ ಮಾಡ್ಕೊಳ್ಳೋಣ. ರೈಟ್, ಎಸ್ ಎಸ್. ಈಗ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ವಿ ವರ್ ಗೋಯಿಂಗ್ ಟು ಗೋ ಟು ಮೈಸೂರು, ಬಟ್ ದ ಪ್ಲಾನ್ ವಾಸ್ ಕ್ಯಾನ್ಸಲ್. ಪ್ಲಾನ್ ಏನಾಯ್ತು, ಆದ್ರೆ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಸೊ ನಾವು ಅಂತ ಹೇಳಿಕ್ಕೆ ಈಗ ಏನ್ ಬಳಸ್ತೀರಾ, ವಿ. ಸೊ ವಿ ಜೊತೆ ನಾವೇನ್ ಬಳಸಬೇಕು, ವಾಸ್ ವರ್ ನಲ್ಲಿ ವರ್, ವಿ ವರ್, ದೆನ್ ಏನ್ ಬರುತ್ತೆ, ಗೋಯಿಂಗ್ ಟು. ಇಲ್ಲಿ ಡೈರೆಕ್ಟ್ಲಿ ಮೈಸೂರು ಹಾಕ್ಬಿಟ್ರೆ, ವಿ ವರ್ ಗೋಯಿಂಗ್ ಟು ಮೈಸೂರು ಅಂದ್ರೆ ನಾವು ಮೈಸೂರು ಹೋಗ್ತಾ ಇದ್ವಿ, ಅಂದ್ರೆ ಆಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದ್ದು. ನಾವು ಟ್ರೈನ್ ಅಲ್ಲಿ ಇದ್ವಿ, ಬಸ್ ಅಲ್ಲಿ ಇದ್ವಿ, ಅಥವಾ ಕಾರ್ ತಗೊಂಡು ಮೈಸೂರಿಗೆ ಹೋಗ್ತಾ ಇದ್ವಿ, ಆ ಆಕ್ಷನ್ ನಡೆದಿತ್ತು ಅನ್ನೋಂತ ಮೀನಿಂಗ್ ಕೊಡುತ್ತೆ. ಸೊ ಇಲ್ಲಿ ವಿ ವರ್ ಗೋಯಿಂಗ್ ಟು ಗೋ ಟು ಮೈಸೂರು, ವಿ ವರ್ ಗೋಯಿಂಗ್ ಟು ಆದ ನಂತರ ಏನ್ ಬರ್ಬೇಕ್ರಿ, ವರ್ಬ್ ನ ವಿ ಒನ್ ಫಾರ್ಮ್. ವಿ ವರ್ ಗೋಯಿಂಗ್ ಟು ಗೋ ಟು ಮೈಸೂರು, ವಿ ವರ್ ಗೋಯಿಂಗ್ ಟು ಗೋ ಟು ಮೈಸೂರು. ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ಅಂದ್ರೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ವಿ ವರ್ ಗೋಯಿಂಗ್ ಟು ಗೋ ಟು ಮೈಸೂರು, ಬಟ್ ದ ಪ್ಲಾನ್ ವಾಸ್ ಕ್ಯಾನ್ಸಲ್. ಬಟ್ ದ ಪ್ಲಾನ್ ವಾಸ್ ಕ್ಯಾನ್ಸಲ್ ಅಂದ್ರೆ ಪ್ಲಾನ್ ಏನಾಯ್ತು, ಕ್ಯಾನ್ಸಲ್ ಆಯ್ತು. ಏನೋ ಮಳೆ ಬಂತು, ಅಥವಾ ಏನೋ ಬೇರೆ
ಪ್ರಯಾರಿಟೀಸ್ ಚೇಂಜ್ ಆದವು, ಸೊ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಇನ್ನೊಂದು ಎಕ್ಸಾಂಪಲ್ ನೋಡಿ, ನಾನು ಬುಕ್ ಬರೆಯೋನೇ ಇದ್ದೆ. ಸೊ ನಾನು ಇದಕ್ಕೆ ಎಕ್ಸಾಂಪಲ್ ಕೊಟ್ಟನಲ್ಲ, ಬುಕ್ ಬರೆಯುವಂತ ಎಕ್ಸಾಂಪಲ್ ಜಸ್ಟ್ ನಿಮ್ಗೆ ಹೇಳಿದೆ. ಅಂದ್ರೆ ಬುಕ್ಸ್ ಬಹಳ ಹಣ ಗಳಿಸಬಹುದು ಅಂತ ಹೇಳಿ ಬುಕ್ ಬರಿಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಂಡಿದ್ರಿ, ಬರೀಲಿಕ್ಕೂ ಕೂಡ ರೆಡಿ ಆಗಿದ್ರಿ. ನಾನು ಬುಕ್ ಬರೆಯುವವನೇ ಇದ್ದೆ, ಬರೆಯುವವನೇ ಇದ್ದೆ. ಐ ವಾಸ್ ಗೋಯಿಂಗ್ ಟು, ನಾನು ಅನ್ಲಿಕ್ಕೆ ಐ, ಸೊ ಐ ಜೊತೆ ವಾಸ್ ವರ್ ಅಲ್ಲಿ ಏನ್ ಬಳಸ್ತೀರಾ, ವಾಸ್, ಐ ವಾಸ್, ದೆನ್ ಏನ್ ಬರ್ಬೇಕ್ರಿ, ಗೋಯಿಂಗ್ ಟು, ಐ ವಾಸ್ ಗೋಯಿಂಗ್ ಟು, ಬರೆಯುವವನೇ ಇದ್ದೆ, ಸೊ ವರ್ಬ್ ನ V1 ಫಾರ್ಮ್ ರೈಟ್. ಐ ವಾಸ್ ಗೋಯಿಂಗ್ ಟು ರೈಟ್ ಅ ಬುಕ್, ನಾನು ಒಂದು ಬುಕ್ ಬರೆಯುವವನೇ ಇದ್ದೆ. ಆದ್ರೆ ಬರೀಲಿಲ್ಲ ಅಂತ ಅರ್ಥ, ಏನ್ ಕೊಡೋದೆ, ಬರೀಲಿಲ್ಲ, ಮುಂದೆ ಅದರಲ್ಲಿ ಫ್ಯೂಚರ್ ಇಲ್ಲ, ಹಣ ಗಳಿಸ್ಲಿಕ್ಕೆ ಆಗೋದಿಲ್ಲ, ಎಫರ್ಟ್ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಬಿಟ್ಟೆ. ಐ ವಾಸ್ ಗೋಯಿಂಗ್ ಟು ರೈಟ್ ಅ ಬುಕ್. ಒಂದ್ ಎಕ್ಸಾಂಪಲ್ ನಾನು ನಿಮಗೆ ಕಾಮನ್ ಆಗಿ ನಾವು ಬಳಸುವಂತ ಎಕ್ಸಾಂಪಲ್ ಕೊಟ್ಟನಲ್ಲ, ನಾನು ನಿನಗೆ ನಿನಗೆ ಕಾಲ್ ಮಾಡುವವನೇ ಇದ್ದೆ ಬಟ್ ಮರ್ತ್ಬಿಟ್ಟೆ. ಐ ವಾಸ್ ಗೋಯಿಂಗ್ ಟು ಕಾಲ್ ಯು ಯೆಸ್ಟರ್ಡೇ ಬಟ್ ಐ ಫರ್ಗಾಟ್. ಸೊ ಈ ಸಿಚುವೇಶನ್ಸ್ ಅಲ್ಲಿ ನಾವು ವಾಸ್ ಪ್ಲಸ್ ಗೋಯಿಂಗ್ ಟು ಅನ್ನೋದನ್ನ ಬಳಸ್ತೀವಿ. ಸೊ ಅರ್ಥ ಆಗ್ತಾ ಇದೆಯಾ? ಒಂದ್ಸಲ ಏನಾದರೂ ರೆಸ್ಪಾನ್ಸ್ ಮಾಡಿ, ಲೈಕ್ ಮಾಡಿರಿ. ತುಂಬಾ ಜನ ಲೈಕ್ ಮಾಡೋದಿಲ್ಲ, ಲೈಕ್ ಮಾಡಿ ಅಂಡ್ ದೆನ್ ನಿಮ್ಮ 5 ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಇಷ್ಟು ಹೈ ಕ್ವಾಲಿಟಿ ಕಾಂಟೆಂಟ್ ಇಲ್ಲಿ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ ನಲ್ಲಿ 3 ಡೇಸ್ ಕ್ಲಾಸ್ ಇರುತ್ತೆ, ಮಂಡೇ, ವೆಡ್ನೆಸ್ಡೇ ಅಂಡ್ ಫ್ರೈಡೆ. ನಿಮ್ಮ ಫ್ರೆಂಡ್ಸ್ ಗೆ ದಯವಿಟ್ಟು ಶೇರ್ ಮಾಡಿ ಈ ಒಂದು ಕ್ಲಾಸ್ ಅನ್ನ, ಯಾಕಂದ್ರೆ ಇಂಗ್ಲಿಷ್ ಗೆ ತುಂಬಾ ಅವಶ್ಯಕತೆ ಇದೆ. ಎಷ್ಟೋ ಜನ ನಾನು ನೋಡ್ತೇನೆ, ಸರ್ ಇಂಗ್ಲಿಷ್ ಇಂದ ನಾನು ಆ ಜಾಬ್ ಕಳ್ಕೊಂಡೆ. ಎಷ್ಟೋ ಜನ ಇವತ್ತು BA B.Ed MA ಮಾಡಿ ಕೂಡ ಬರ್ತಾರೆ ಇಂಗ್ಲಿಷ್ ಅಲ್ಲಿ, ಬಟ್ ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಇಂಗ್ಲಿಷ್ ಎಕ್ಸ್ಪ್ಲೇನ್ ಮಾಡಿ ಸ್ಟೂಡೆಂಟ್ಸ್ ಗೆ ತಿಳಿಸ್ಲಿಕ್ಕೆ ಬರೋದಿಲ್ಲ, ಅಂಡ್ ಆಫೀಸ್ ಮೀಟಿಂಗ್ಸ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲ ಇದ್ದು ಲೈಫ್ ನಲ್ಲಿ ಒಂದು ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನೀವೇನು ಇಲ್ಲ ಅಂತ. ಸೊ ಕಾನ್ಫಿಡೆನ್ಸ್ ಅನ್ನ ಗೇನ್ ಮಾಡ್ಕೊಳ್ಳಿ. ಒಂದು ಸ್ಕಿಲ್ ಇಂದ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂದ್ರೆ ಅದ್ರ ಮೇಲೆ ವರ್ಕ್ ಮಾಡಿ. ತುಂಬಾ ಜನ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಳ್ತಾ ಕುತ್ಕೊಳ್ತಾರೆ, ಡಿಸಪಾಯಿಂಟ್ ಆಗ್ತಾರೆ, ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ. ನೋಡಿ ಯಾವ್ದ್ರಿಂದ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂತ. ನನ್ನಲ್ಲಿ ಕೂಡ ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ಇಂಗ್ಲಿಷ್ ಬರ್ತಾ ಇಲ್ಲ, ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ನನ್ನಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ನಾನು ಇಂಗ್ಲಿಷ್ ಕಲ್ಕೊಂಡೆ, ಕಾನ್ಫಿಡೆನ್ಸ್ ಬಂತು. ಬೇರೆ ಪ್ರಾಬ್ಲಮ್ಸ್ ಗಳು ಇತ್ತು, ಸ್ಟೇಜ್ ಫಿಯರ್ ಇತ್ತು, ಸ್ಟೇಜ್ ಮೇಲೆ ಹೋಗಿ ಮಾತಾಡುವಂತ ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ಅದರಿಂದ ಕಾನ್ಫಿಡೆನ್ಸ್ ಇರ್ಲಿಲ್ಲ ಲೈಫ್ ಅಲ್ಲಿ. ಸೊ ಅದನ್ನ ಬೇರೆ ಸ್ಲೋ ಆಗಿ ಅದ್ರ ಮೇಲೆ ವರ್ಕ್ ಮಾಡಿ ಸ್ಟೇಜ್ ಮೇಲೆ ಹೋಗಿ ಕಾನ್ಫಿಡೆಂಟ್ ಆಗಿ ಮಾತಾಡೋದನ್ನ ಕಲಿತೆ. ಸೊ ಯಾವುದರಿಂದ ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ನೆಗೆಟಿವ್ ಪರಿಣಾಮ ಬೀರ್ತಾ ಇದೆ ಅದ್ರ ಮೇಲೆ ವರ್ಕ್ ಮಾಡಿ, ಆಟೋಮೆಟಿಕಲಿ ಕಾನ್ಫಿಡೆನ್ಸ್ ಬರುತ್ತೆ ಅಂಡ್ ನಿಮ್ಮ ಪರ್ಸನಾಲಿಟಿ ಚೇಂಜ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಗ್ರೋ ಆಗುತ್ತೆ ಅಂಡ್ ನಿಮಗೆ ತುಂಬಾ ಹೊಸ ಹೊಸ ಅಪರ್ಚುನಿಟೀಸ್ ಗಳನ್ನ ಈಸಿಯಾಗಿ ನೀವು ಯೂಟಿಲೈಸ್ ಮಾಡ್ಕೋಬಹುದು. ಕಾಂಪಿಟೇಷನ್ ಅಲ್ಲಿ ಸ್ಟ್ಯಾಂಡ್ ಔಟ್ ಮಾಡ್ತೀರಾ. ಓಕೆ, ಸೊ ಬನ್ನಿ ಈಗ ನಾವು ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಏನ್ ಮಾಡೋಣ, ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸೊ ನಿಮ್ಮ ಪ್ರಾಕ್ಟೀಸ್ ಗಾಗಿ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ನಾನು ಇಲ್ಲಿ ತಂದಿದ್ದೇನೆ. ಸೊ ಮೊದಲನೇ ನೋಡಿ, ನಾನು ಒಂದು ಕತೆ ಬರೆಯಲಿದ್ದೇನೆ ಅಂದ್ರೆ ಒಂದು ಕತೆ ಬರಿಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೇನೆ. ಸೊ ನಾನು ಅನ್ಲಿಕ್ಕೆ ಐ, ಸೊ ಬರೆಯಲಿದ್ದೇನೆ ಅಂದ್ರೆ ಫ್ಯೂಚರ್ ಅಲ್ಲಿ ಆಗುವಂತದ್ದು, ಮಾಡ್ಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್, ಸೊ ಅಲ್ಲಿ ಆಮ್ ಬಳಸ್ತೀವಿ, ಐ ಆಮ್. ದೆನ್ ಗೋಯಿಂಗ್ ಟು, ಐ ಆಮ್ ಗೋಯಿಂಗ್ ಟು, ಸೊ ವರ್ಬ್ ನ V1 ಫಾರ್ಮ್ ಬರಬೇಕು. ಬರೆಯಲಿದ್ದೇನೆ ಅನ್ಲಿಕ್ಕೆ ಐ ಆಮ್ ಗೋಯಿಂಗ್ ಟು ರೈಟ್ ಅ ಸ್ಟೋರಿ. ನಾನು ಒಂದು ಕತೆ ಬರೆಯಲಿದ್ದೇನೆ ಅಥವಾ ನಾನೊಂದು ಕತೆ ಬರೀಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ನಾವು ಇದನ್ನ ಬಳಸ್ತೀವಿ. ಟ್ರೈನ್ ಕೆಲವೇ ನಿಮಿಷಗಳಲ್ಲಿ ಬಿಡಲಿದೆ. ಈಗ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀರಾ, ಟ್ರೈನ್ ಒಳಗಡೆ ಕುಂತಿದ್ದೀರಾ, ಸೊ ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡ್ತೀರಾ, ಎಲ್ಲಿದ್ದೀನಿ, ಇನ್ನೂ ಬೇಗ ಬಾ, ಟ್ರೈನ್ ಕೆಲವೇ ನಿಮಿಷಗಳಲ್ಲಿ ಹೊರಡಲಿದೆ. ಟ್ರೈನ್ ಬಿಡುವಂತ ಟೈಮ್, ಡಿಪಾರ್ಚರ್ ಟೈಮ್ ಫಿಕ್ಸ್ ಇರುತ್ತೆ. ಆ ಕೆಲವೇ ಟೈಮ್ ನಲ್ಲಿ ಬಿಡಲಿದೆ ಅಂತ ಹೇಳುವಾಗ ನೀವು ಹೇಳ್ಬಹುದು ಟ್ರೈನ್, ದ ಟ್ರೈನ್ ಈಸ್ ಗೋಯಿಂಗ್ ಟು. ದ ಟ್ರೈನ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈಸ್ ಬಳಸ್ತೀವಿ. ಗೋಯಿಂಗ್ ಟು ಬಿಡಲಿದೆ ಅನ್ಲಿಕ್ಕೆ ನಾವು ಡಿಪಾರ್ಟ್ ಅನ್ನುವಂತ ವರ್ಬ್ ಬಳಸ್ತೀವಿ. ದ ಟ್ರೈನ್ ಈಸ್ ಗೋಯಿಂಗ್ ಟು ಡಿಪಾರ್ಟ್ ಇನ್ ಅ ಫ್ಯೂ ಮಿನಿಟ್ಸ್. ಇನ್ನು ಕೆಲವೇ ನಿಮಿಷಗಳಲ್ಲಿ ಟ್ರೈನ್ ಬಿಡಲಿದೆ ಅಂದ್ರೆ ಇಲ್ಲಿಂದ ಹೊರಡಲಿದೆ ಅಂತ ಅರ್ಥ. ನೆಕ್ಸ್ಟ್, ಅವಳು ಇವತ್ತು ಹೊಸ ಡ್ರೆಸ್ ಹಾಕೊಳ್ತಾ ಇದ್ದಾಳೆ ಅಂದ್ರೆ ಏನೋ ಒಂದು ಫಂಕ್ಷನ್ ಇದೆ, ಮ್ಯಾರೇಜ್ ಇದೆ, ಹೊಸ ಡ್ರೆಸ್ ಹಾಕೋಬೇಕು ಅಂತ ಹೇಳಿ ಅವ್ನು ಏನ್ ಮಾಡಿದಾಳೆ, ಡಿಸೈಡ್ ಮಾಡಿದಾಳೆ, ಪ್ಲಾನ್ ಮಾಡಿದಾಳೆ. ಸೊ ನೀವು ಅದನ್ನ ಹೇಳ್ಬಹುದು, ಅವಳು, ಶಿ ಜೊತೆ ನಾವು ಈಸ್ ಬಳಸ್ತೀವಿ. ಶಿ ಈಸ್ ಗೋಯಿಂಗ್ ಟು, ಹಾಕೊಳ್ತಾಳೆ ಅನ್ಲಿಕ್ಕೆ ನಾವು ವೇರ್ ಅನ್ನುವಂತಹ ವರ್ಬ್ ಬಳಸ್ತೀವಿ. ಶಿ ಈಸ್ ಗೋಯಿಂಗ್ ಟು ವೇರ್ ಅ ನ್ಯೂ ಡ್ರೆಸ್ ಟುಡೇ. ಶಿ ಈಸ್ ಗೋಯಿಂಗ್ ಟು ವೇರ್ ಅ ನ್ಯೂ ಡ್ರೆಸ್ ಟುಡೇ. ನೆಕ್ಸ್ಟ್ ನೋಡಿ, ಸಂಗೀತ, ಸಂಗೀತ ಅಲ್ಲ ಇದು, ಸಂಗೀತ ಚಾ ಮಾಡ್ಲಿಕ್ಕೆ ಹೋಗ್ತಾ ಇದ್ಲು ಅಂದ್ರೆ ಯಾರ್ದೋ ಒಬ್ರು ಮನೆಗೆ ಹೋಗಿದ್ರು ರಿಲೇಟಿವ್ಸ್, ಸಂಗೀತ ಅಂತ ಅನ್ಕೊಳ್ಳಿ, ಅಲ್ಲಿರೋರು ಗೆಸ್ಟ್ ನೋಡಿ ಅವರು ಚಹಾ ಮಾಡ್ಲಿಕ್ಕೆ ಹೋಗ್ತಾನೆ ಇದ್ರು, ಬಟ್ ನೀವು ಬೇಡ ಅಂದಿದ್ದಕ್ಕೆ ಬಿಟ್ರು. ಸೊ ಇದು ಪಾಸ್ಟ್ ನಲ್ಲಿ ಹೇಳ್ಬೇಕು. ಸಂಗೀತ, ಈಗ ಸಂಗೀತ ಜೊತೆ ವಾಸ್ ವರ್ ಅಲ್ಲಿ ಯಾವ್ದು ಬಳಸ್ತೀರಾ, ವಾಸ್, ಸಂಗೀತ ವಾಸ್ ಗೋಯಿಂಗ್ ಟು
ಸಂಗೀತ ವಾಸ್ ಗೋಯಿಂಗ್ ಟು ಮೇಕ್ ಟೀ. ಅವಳು ಚಹಾ ಮಾಡ್ಲಿಕ್ಕೆ ಹೋಗ್ತಾನೆ ಇದ್ಲು. ಇನ್ನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್, ಇದಕ್ಕೆ ನೀವೇ ಉತ್ತರವನ್ನ ಚಾಟ್ ನಲ್ಲಿ ನನಗೆ ತಿಳಿಸಿ. ನೀನು ಬೈಕ್ ಖರೀದಿ ಮಾಡ್ತಾ ಇದೀಯಾ ಅಂತ ಯಾರಿಗಾದ್ರೂ ಪ್ರಶ್ನೆ ಕೇಳಬೇಕು ನಿಮ್ಮ ಫ್ರೆಂಡ್ಗೆ. ಅಂದ್ರೆ ಬೈಕ್ ತಗೋಬೇಕಂತ ನೀನ್ ಪ್ಲಾನ್ ಮಾಡಿದೀಯಾ? ಸೊ ಪ್ರಶ್ನೆ ಕೇಳುವಾಗ ಹೆಲ್ಪಿಂಗ್ ವರ್ಕ್ ಫಸ್ಟ್ ಬರುತ್ತೆ. ಈಗ ಸಬ್ಜೆಕ್ಟ್ ಯಾವ್ದು ನೋಡಿ, ನೀನು. ಸೊ ನೀನು ಅನ್ಲಿಕ್ಕೆ ಯು. ಯು ಜೊತೆ ಯಾವ ಹೆಲ್ಪಿಂಗ್ ವರ್ಕ್ ಬಳಸ್ತೇವ್ರಿ? ಆರ್. ಸೊ ಹೆಲ್ಪಿಂಗ್ ವರ್ಕ್ ಫಸ್ಟ್ ಬರಬೇಕು ಕ್ವಶನ್ ಮಾಡುವಾಗ. ಆರ್ ಯು ಗೋಯಿಂಗ್ ಟು ಬೈ? ಆರ್ ಯು ಗೋಯಿಂಗ್ ಟು ಬೈ ಅ ಬೈಕ್? ನೀನು ಬೈಕ್ ತಗೋಬೇಕಂತ ಪ್ಲಾನ್ ಮಾಡಿದೀಯಾ ಅಥವಾ ತಗೊಳ್ತಾ ಇದೀಯಾ ಅಂತ ಕೇಳ್ತೀವಿ. ನಾನು ನಿಮಗೆ ಬುಧವಾರ ಹೊಸ ಟಾಪಿಕ್ ಕಲಿಸಲಿದ್ದೇನೆ. ಇವತ್ತು ಮಂಡೇ, ಸೋಮವಾರ ಈ ಕ್ಲಾಸ್ ಆದ ನಂತರ ಬುಧವಾರ ನಾನು ನಿಮಗೆ ಹೊಸ ಟಾಪಿಕ್ ಕಲಿಸ್ತೇನೆ. ಕಲಿಸ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಹೇಳ್ಬಹುದು ಗೋಯಿಂಗ್ ಟು ಬಳಸಿ. ಐ ಆಮ್ ಗೋಯಿಂಗ್ ಟು ಟೀಚ್. ಐ ಆಮ್ ಗೋಯಿಂಗ್ ಟು ಕಲಿಸ್ಲಿಕ್ಕೆ ಏನ್ ಬಳಸ್ತೀವಿ? ಟೀಚ್ ಅನ್ನುವಂತಹ ವರ್ಬ್ ಬಳಸ್ತೀವಿ. ಐ ಆಮ್ ಗೋಯಿಂಗ್ ಟು ಟೀಚ್ ಅ ನ್ಯೂ ಟಾಪಿಕ್. ನಿಮಗೆ ಹೇಳ್ತಾ ಇದೆಯಾ, ನಾನು ನಿಮಗೆ ಕಲಿಸಲಿದ್ದೇನೆ. ಐ ಆಮ್ ಗೋಯಿಂಗ್ ಟು ಟೀಚ್ ಯು ಅ ನ್ಯೂ ಟಾಪಿಕ್. ಅ ನ್ಯೂ ಟಾಪಿಕ್ ಯಾವಾಗ ರೀ? ಆನ್ ವೆನ್ಸ್ಡೇ. ಈ ದಿನ ಹೇಳುವಾಗ ನೋಡಿ ಆನ್ ಬಳಸ್ತೀವಿ ಇಲ್ಲಿ. ಆನ್ ಮಂಡೇ, ಆನ್ ಟ್ಯೂಸ್ಡೇ, ಆನ್ ವೆನ್ಸ್ಡೇ. ಅವರು ಮುಂದಿನ ವರ್ಷ ಮದುವೆ ಆಗ್ತಾ ಇದ್ದಾರಾ? ಒಬ್ಬ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದಾರೆ. ಸೊ ಅವ್ರಿಗೆ ನೀವು ಕೇಳಬಹುದು, ನೀವು ಮುಂದಿನ ವರ್ಷ ಮದುವೆ ಆಗ್ತಾ ಇದ್ದೀರಾ ಅಥವಾ ಅವರು ಮುಂದಿನ ವರ್ಷ ಮದುವೆ ಆಗ್ತಾ ಇದ್ದೀರಾ? ಇದನ್ನ ಪ್ರೆಸೆಂಟ್ ನಲ್ಲಿ ಬಳಸಿ ಹೇಗೆ ಹೇಳ್ತೀರಾ? ಆನ್ಸರ್ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ದೆನ್ ಅವನು ನಾಳೆ ಎಕ್ಸಾಮ್ ಬರೆಯಲು ಹೋಗ್ತಾ ಇದ್ದಾನೆ. ಸೊ ಇದನ್ನು ಕೂಡ ನೀವೇ ನನಗೆ ಏನ್ ಮಾಡಿ, ಚಾಟ್ ನಲ್ಲಿ ಕಾಮೆಂಟ್ ನಲ್ಲಿ ಆನ್ಸರ್ ಮಾಡಿ, ನಾನು ಇದನ್ನ ಚೆಕ್ ಮಾಡ್ತೇನೆ. ಸೊ ಕ್ವಿಕ್ ರಿವಿಷನ್ ಬಂದು ನಾವ್ ಏನ್ ಕಲ್ತ್ರಿ? ಗೋಯಿಂಗ್ ಟು ಮತ್ತು ಅಬೌಟ್ ಟು. ಏನ್ ಕಲ್ತ್ವಿ ಇವತ್ತಿನ ಕ್ಲಾಸ್ ಅಲ್ಲಿ? ಗೋಯಿಂಗ್ ಟು ಎಲ್ಲಿ ಬಳಸ್ತೀವಿ, ದೆನ್ ಅಬೌಟ್ ಟು ಎಲ್ಲಿ ಬಳಸ್ತೀವಿ ಅದನ್ನ ಕಲ್ತ್ವಿ. ಸೊ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಬಹಳ ಬೇಗನೆ ಆಕ್ಷನ್ ಆಗುತ್ತೆ, ಇನ್ನು ಒಂದೆರಡು ಸೆಕೆಂಡ್ ಅಲ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕ್ಲಾಸ್ ಇನ್ನೂ ಒಂದ್ 2 ನಿಮಿಷದಲ್ಲಿ ಮುಗಿಯುತ್ತೆ. ನಾನು ಅಲ್ಲಿ ಹೇಳ್ಬಹುದು ದ ಕ್ಲಾಸ್ ಈಸ್ ಅಬೌಟ್ ಟು ಎಂಡ್. ಕ್ಲಾಸ್ ಮುಗಿಯಲಿದೆ. ಗೋಯಿಂಗ್ ಟು ಅಂದ್ರೆ ಅಲ್ಲಿ ಸಮಯ ಇರುತ್ತೆ, ಬಹಳ ಇರುತ್ತೆ. ಇಲ್ಲಿ ಪ್ಲಾನ್ ಆಗಿರುತ್ತೆ, ಎಲ್ಲ ಏನಾಗಿರುತ್ತೆ ರೀ? ಪ್ಲಾನಿಂಗ್ ಆಗಿರುತ್ತೆ, ರೈಟ್? ಸೊ ಅಲ್ಲಿ ನಾವು ಗೋಯಿಂಗ್ ಟು ಅಬೌಟ್ ಟು ಅನ್ನ ಬಳಸ್ತೀವಿ. ಇದನ್ನ ಬೇರೆ ಬೇರೆ ಟೆನ್ಸಸ್ ಅಲ್ಲಿ ಹೇಗೆ ಬಳಸಬೇಕು ಅದನ್ನ ನಾನು ತೋರಿಸಿದ್ದೀನಿ ನಿಮಗೆ. ಪ್ರೆಸೆಂಟ್ ಮತ್ತು ಪಾಸ್ಟ್ ಟೆನ್ಸ್ ಅಲ್ಲಿ ತುಂಬಾ ಹೆಚ್ಚಾಗಿ ಯೂಸ್ ಆಗುತ್ತೆ, ಫ್ಯೂಚರ್ ಅಲ್ಲಿ ಯೂಸ್ ಆಗೋದೇ ಇಲ್ಲ, ಬಿಟ್ಬಿಡಿ. ಅಬೌಟ್ ಟು ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿಯೋಣ. ಅಂಡ್ ಇಲ್ಲಿ ಟು ನಂತರ ಯಾವಾಗ್ಲೂ ವರ್ಬ್ ನ V1 ಫಾರ್ಮ್ ಅನ್ನ ಬಳಸ್ತೀವಿ. ಸೊ ನಿಮ್ಮದೇ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಟೈಪ್ ಮಾಡಿ ಕಾಮೆಂಟ್ ಅಲ್ಲಿ ನಾನು ಚೆಕ್ ಮಾಡ್ತೇನೆ. ಇನ್ನ ನೀವು ಬೇಗ ಬೇಗ ಇಂಗ್ಲಿಷ್ ಕಲಿಬೇಕು, ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ ಈ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಇದರ ಎಲ್ಲಿ ನಡೆಯುತ್ತೆ ಕ್ಲಾಸಸ್? ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ, ಬೇಗ ನಾನು ಇಂಗ್ಲಿಷ್ ಕಲಿಬೇಕು, ಪರ್ಫೆಕ್ಟ್ ಆಗಬೇಕು, ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ಕೋಬೇಕಂದ್ರೆ ಜಾಯಿನ್ ಆಗಿ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ನೇರವಾಗಿ ಜಾಯಿನ್ ಆಗಬಹುದು. ಏನಾದ್ರು ಡೌಟ್ಸ್ ಇದ್ರೆ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಫ್ರೀ ಕೋರ್ಸ್ ಅಲ್ಲ, ಪೇಡ್ ಕೋರ್ಸ್ ಇರುತ್ತೆ, ರೈಟ್? ಸ್ವಲ್ಪ ಹಣ ಇನ್ವೆಸ್ಟ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕ್ಲಾಸ್ ಅನ್ನ ನೋಡಿದ್ದಕ್ಕಾಗಿ ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅದು ಬುಧವಾರ ನಡೆಯಲಿದೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬೈ ಬೈ.